ಎಲ್ರಿಗೂ ನಮಸ್ತೆ. ಸೊ ಇಲ್ಲಿ ನಾನು ನಿರ್ಮಾಪಕನಾಗಿ ಬಂದಿಲ್ಲ. ಮೊದಲನೇ ಹೇಗೆ ಅಂದರೆ ಸುನೈನ ಆಗ್ಬೋದು, ಪ್ರವೀಣ್ ಆಗ್ಬೋದು, ಇನ್ನು ಪತ್ರಕರ್ತರು ಆಲ್ಮೋಸ್ಟ್ ಎಲ್ಲನೂ ಅಷ್ಟೇ, ಮೋಕ್ಷ ಎಲ್ಲರೂ ಬೇರೆ ಎಲ್ಲರೂ ರಾಗಿಣಿನ ನಾವೆಲ್ಲ ನೋಡ್ತಾನೆ ಬಂದಿದ್ದೀವಿ. ಅದರಲ್ಲೂ ರಾಗಿಣಿನ ಫಸ್ಟ್ ಮೀಟ್ ಅಂದರೆ ಹೋಳಿ ಅನ್ನೋ ಸಿನಿಮಾ. ಅದು ರಿಲೀಸ್ ಆಗಿದ್ದು ಫಸ್ಟು ವೀರ ಮದಕರಿ ಇರ್ಬೋದು, ಬಟ್ ಹೋಳಿ ಅನ್ನೋ ಸಿನಿಮಾ ಮೊದಲನೇದಾಗಿರುತ್ತೆ ರಾಗಿಣಿದು. ರಾಗಿಣಿ ಆಗ ಕನ್ನಡ ಬರ್ತಾ ಇರೋದಿಲ್ಲ, ಮಾಡ್ಲಿಂಗಿಂದ ಬಂದಿರ್ತಾರೆ. ನಾನಿಷ್ಟು ರಾಗಿಣಿನ ನಾನು ಮೈಕಿಂಗ್ ಇಟ್ಟರೆ ಹಿಂಗೆ ನೋಡಬೇಕಿತ್ತು, ಈ ಹೈಟು. ಸೊ ಅಲ್ಲಿಂದ ಒಂದು ಪರಿಚಯ ಮೀಡಿಯಾದಲ್ಲಿ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ರಾಗಿಣಿಯವ್ರ ಜೊತೆ. ಸೊ ಇದುವರೆಗೂ ಬರ್ತಾ ಇದೆ. ಅವತ್ತಿಗೆ ಕನ್ನಡ ಬರ್ತಾ ಇರಲಿಲ್ಲ, ಆದರೆ ನೆಕ್ಸ್ಟು ಬರೋಷ್ಟು ವೀರ ಮದಕರಿ ಹಾಗೆ ಬರ್ತಾ ಬರ್ತಾ ತುಂಬ ಒಳ್ಳೆ ಕನ್ನಡ ಮಾತಾಡೋಕ್ಕೆ ಸ್ಟಾರ್ಟ್ ಆದರು, ಆ ಇಂಗ್ಲೀಷು ಹಿಂದಿ ಬಿಟ್ಟು. ಸೊ ಅಲ್ಲಿಂದ ನಮ್ಮ ಒಂದು ಕನ್ನಡ ಹುಡುಗಿಯಾಗಿಯೇ ಹತ್ರ ಆದರು. ಮತ್ತು ಇನ್ನೊಂದು ವಿಷಯ ಅವತ್ತು ರಾಗಿಣಿದ್ದು, ಮೇ ಬಿ 2010 ಅಥವಾ ಇದಿರ್ಬೋದು, ಇನ್ನೂ ವೀರ ಮದಕರಿ ರಿಲೀಸ್ ಆಗಿರಲಿಲ್ಲ. ಮೈಸೂರಲ್ಲಿ ಒಂದು ಶೋ ನಡೆಯುತ್ತೆ. ಒಂದು ದೊಡ್ಡ ದೊಡ್ಡ ಹೀರೋಗಳೆಲ್ಲ ಪ್ರೋಗ್ರಾಮಿಗೆ ಬರ್ತಾರೆ. ಅಲ್ಲಿ ರಾಗಿಣಿ ಪರ್ಫಾರ್ಮ್ ಮಾಡಬೇಕಾಗಿರುತ್ತೆ ಒಂದು ಸ್ಟೇಜ್ ಮೇಲೆ. ಯಾವಾಗಲೂ ಅಷ್ಟೇ ಈ ಹೊಸಬರಿಗೆ ಏನಾಗುತ್ತೆ, ಸೊ ದೊಡ್ಡ ಆರ್ಟಿಸ್ಟ್ಗಳು ಎಲ್ಲ ಇದ್ದಾಗ ಒಂದು ಸಾವಿರಾರು ಜನ ಕ್ರೌಡ್ ಮಧ್ಯೆ ಮಾಡಬೇಕು ಅಂತ ಒಂದು ಆಸೆ ಇರುತ್ತೆ, ಏನೋ ಪ್ರೂವ್ ಮಾಡ್ಬೋದು, ರೀಚ್ ಆಗ್ತೀವಿ ಅಂತ. ಆವತ್ತಿನ ದಿವಸ ಏನಾಗುತ್ತೆ, ಅಲ್ಲಿ ಪ್ರೋಗ್ರಾಮ್ನವ್ರದ್ದು ತಪ್ಪಿರೋದಿಲ್ಲ, ಸಾಕಷ್ಟು ಜನ ಮಾತಾಡೋದು ಮತ್ತು ಆರ್ಟಿಸ್ಟ್ಗಳ ಇದ್ರ ಮಧ್ಯೆ ಅವರ ಒಂದು ಡ್ಯಾನ್ಸ್ ಮಾಡೋದಕ್ಕೆ ಆಗೋದಿಲ್ಲ. ರಾಗಿಣಿ ರೂಮಲ್ಲಿ ಬಂದು ಹತ್ಕೊಂಡು ಕೂತಿರ್ತಾರೆ, ಅವ್ರ ತಾಯಿ ಇರ್ತಾರೆ. ಆಗ ರಾಗಿಣಿ ಹತ್ರ ಹೋಗಿ, ಆಮೇಲೆ ಅಂದರೆ ಆಗ ನನಗಿನ್ನೂ ಸ್ವಲ್ಪ ಪರಿಚಯ ಅಷ್ಟೇ. ರಾಗಿಣಿ ಏನಕ್ಕೆ ಹೇಳ್ತಾರೆ ಬಿಡಿ, ಎಲ್ಲ ಸರಿ ಹೋಗುತ್ತೆ, ಇನ್ನೂ ಫಸ್ಟು ಇಂಟ್ರಡಕ್ಷನು. ಅವಾಗೊಂದು ಮಾತು ಹೇಳ್ತಾರೆ, ತರುಣ್, ನಾನು ಇಂಡಸ್ಟ್ರಿನಲ್ಲಿ ನೋಡ್ತಾ ಇರಿ, ಮುಂದಕ್ಕೆ ಯಾವುದೇ ಪ್ರೋಗ್ರಾಮ್ ಬೇರೆ ಇದಾಗ್ಬೋದು, ನನ್ನ ಕಡೆಗಾಣಿಸ್ಬಾರ್ದು, ಆ ಮಟ್ಟಕ್ಕೆ ನಾನು ಬೆಳಿತೀನಿ, ಎಲ್ಲೇ ಆದರೂ ನಾನು ಗುರುತಿಸಿ ನನ್ನನ್ನು ಫಸ್ಟ್ ಮಾಡಿಸ್ಬೇಕು, ಆ ಥರ ಆಗ್ತೀನಿ ಅಂತ ಹೇಳಿದ್ರು. ಸೊ ಅದನ್ನು ಫ್ಯೂಚರ್ ಒಂದು 2-3 ವರ್ಷದಲ್ಲೇ ಅದೇ ಆಯಿತು. ಸೊ ಸಾಕಷ್ಟು ಜನ ಹೀರೋಗಳ ಜೊತೆ ಆ್ಯಕ್ಟಿಂಗ್ ಮಾಡ್ತಾ ಬಂದರು. ಹಾಗೆಯೇ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಅಂದರೆ ಕನ್ನಡ, ತೆಲುಗು, ತಮಿಳ್, ಹಿಂದಿ ಎಲ್ಲ ಸಿನಿಮಾಗಳಲ್ಲೂ ಆ್ಯಕ್ಟ್ ಮಾಡಿದ್ರು. ಈ ಒಂದು ಮಟ್ಟಕ್ಕೆ ಬಂದಿದ್ದಾರೆ. ಅದೇ ಅಲ್ಲದೆ ಸಾಮಾನ್ಯವಾಗಿ ಯಾವುದೇ ಪ್ರೆಸ್ ಮೀಟ್ಸ್ ನಾಯಕಿಯರು ಕರೆಯೋದು, ಬೇರೆ ಪ್ರೆಸ್ ಮೀಟ್ಗೆ ಇಷ್ಟು ಜನ ಪತ್ರಕರ್ತರು ಬರೋದಿಲ್ಲ. ಪತ್ರಕರ್ತರ ಜೊತೆ ಇರುವಂತಹ ಅವರ ಒಡನಾಟ, ಎಲ್ಲರ ಜೊತೆನೂ ಆ ಒಂದು ರೆಸ್ಪೆಕ್ಟು, ಯಾರಿಗೆ ಆಗ್ಬೋದು, ಒಂದು ಏಕವಚನದಲ್ಲಿ ಮಾತಾಡೋದಿಲ್ಲ, ತುಂಬ ರೆಸ್ಪೆಕ್ಟು. ಆಮೇಲೆ ಆಗಲೇ ಹೇಳಿರಲ್ಲ, ಬರ್ತ್ಡೇ ಆಗ್ಬೋದು, ಪತ್ರಕರ್ತರಿಗೋಸ್ಕರ ಒಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡೋರು, ಅವ್ರನ್ನೆಲ್ಲ ಕರೆದು ಅವ್ರಿಗೆಲ್ಲ ಒಂದು ಊಟ ಕೊಟ್ಟು ಅವ್ರ ಜೊತೆ ಒಂದು ಟೈಮನ್ನು ಸ್ಪೆಂಡ್ ಮಾಡ್ತಾಯಿದ್ರು. ಅಭಿಮಾನಿಗಳಿಗೆ ಅಂತ ಸಪ್ರೇಟ್ ಮಾಡ್ತಿದ್ರು. ಮತ್ತು ಹಿಂದೆ ನಾವೀಗ ಮಾಲಾಶ್ರೀ ಮೇಡಮ್ನ ಮೇ ಬಿ ಟಿಲ್ ಇದುವರೆಗೂ ಬರೀ ನಾಯಕಿಯಾಗೇ ನೋಡ್ತಾ ಇದ್ದೀವಿ. ಅಂದರೆ ಇವತ್ತು ಹೀರೋಯಿನ್ಸು ತುಂಬ ಕಷ್ಟ. 1 ವರ್ಷ 2 ವರ್ಷ ಅಥವಾ 4-5 ವರ್ಷ ಅಂದರೆ ಕಷ್ಟ. ಇಚ್ಚಿತಿಗೆ ರಚಿತಾ ಅವರು 10 ಇಯರ್ಸ್ ಆಯಿತು. ರಾಗಿಣಿ ಅವರು 15 ಇಯರ್ಸು ನಾಯಕಿಯಾಗಿಯೇ ಇದ್ದಾರೆ. ಮತ್ತು ಈಗ ಮೋಹನ್ ಲಾಲ್ ಅವ್ರ ಜೊತೆ ಮಾಡ್ತಾ ಇದ್ದಾರೆ 2ನೇ ಸಿನಿಮಾ, ದೊಡ್ಡ ಮಟ್ಟದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇದ್ದಾರೆ. ಹಾಗೆಯೇ ಸಾಕಷ್ಟು ದಿನ ರಾಗಿಣಿ ಹೀಗೇ ದೊಡ್ಡ ಮಟ್ಟದಲ್ಲಿ ಒಳ್ಳೆಯ ಸಿನಿಮಾಗಳು ಮಾಡಿ, ಎಲ್ಲ ರೀತಿಯ ಸಿನಿಮಾಗಳು ಮಾಡಿದ್ರಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ 15 ಇಯರ್ಸ್ ಜರ್ನಿ. ನಿಮ್ಮ ಜೊತೆ ನಾವು 15 ಇಯರ್ಸ್ ಬಂದಿದ್ದೀವಲ್ಲ, ತುಂಬ ಖುಷಿ ಆಗ್ತಾ ಇದೆ. ಆಲ್ ದಿ ಬೆಸ್ಟ್ ರಾಗಿಣಿ. ಓಕೆ, ಸೊ ರಾಗಿಣಿ ಅವರು ಸೊ ನನಗೆ ರಾಗಿಣಿ ರ್ಯಾಗ್ಸ್ ಅಂತ ಗೊತ್ತು. ಸೊ ರ್ಯಾಗ್ ಫಸ್ಟ್ ಮೀಟ್ ಆ್ಯಕ್ಚುಲಿ ಐ ಹ್ಯಾವ್ ನೋನ್ ಹರ್ ಆ್ಯಸ್ ಅ ಮಾಡೆಲ್ ಮಿಸ್ ಇಂಡಿಯಾ ಟೈಮು, ಆಮೇಲೆ ವೆನ್ ಶಿ ವಾಸ್ ಡೆಬ್ಯೂಯಿಂಗ್, ಆಮೇಲೆ ಹೌದು DNA ಪತ್ರಿಕೆಯಲ್ಲಿದ್ದೆ. ಆವಾಗ ವಿ ಹ್ಯಾವ್ ಟು ಕಾಲ್ ಅರ್ ಫಾರ್ ಅನ್ ಇಂಟರ್ವ್ಯೂ. ಸೊ ಅವ್ರ ಪ್ರಿನ್ಸಿಪಲ್ ಫೋನ್ ಮಾಡಿಬಿಟ್ಟು, ವಿ ನೀಡ್ ಯು ಟು ಲೆಟ್ ರಾಗಿಣಿ ಟು ಕಮ್ ಟು ಅವರ್ ಆಫೀಸ್ ಅಂತ ಲೆಜಿಟಿಮೇಟ್ ಆಗಿ ಫೋನ್ ಮಾಡಿದ್ದೆ. ಸಾಧ್ಯ ಆಯಿತು. ನಂದು ರಾಗಿಣಿದು ಏನಂದರೆ, ವಿ ಹ್ಯಾವ್ ಅ ವೆರಿ ವೋಲಟೈಲ್ ರಿಲೇಷನ್ಶಿಪ್. ಯು ಸ್ಟ್ರೇಟ್ ರೈಟ್ ಅಂತ ಹೇಳಿದ್ರಲ್ಲ, ಬೋರಿಂಗ್ ಇರುತ್ತೆ. ನಮ್ಮದು ಅದೇ ಥರ. ಸೊ ಬಟ್ ವಾಟ್ ಐ ಹ್ಯಾವ್ ಟು ಟೆಲ್ ಅಬೌಟ್ ರಾಗಿಣಿ ಇಸ್ ದಟ್ 15 ವರ್ಷ ಆಗಿದೆ. ಬಟ್ what is amazing is that she wants to give back to cinema. That is amazing, because the past 1-2 years, nandu avuldu all the conversation is about how do we make cinema better, how do we get better storytelling, ಒಂದು ಕಮ್ಯುನಿಟಿನ ಹೆಂಗೆ ಒಟ್ಟಿಗೆ ಗೂಡ್ಸೋದು, ಅದೆಲ್ಲ that's what she talks about. And that's so amazing, because actresses ಬರ್ತಾರೆ, they talk about their songs, their roles, but they usually go away. Very few actresses become film entrepreneurs, and Ragini is on a verge to become that. And I think that is what everybody should celebrate Ragini about. She wants to do a lot more films. She wants to greenlight good projects and no geographical barriers. She wants to go everywhere.
like a career. So that's congratulations to that, and hoping there's a lot more. ಮೊದಲನೇದಾಗಿ ರಾಗಿಣಿ 15 ವರ್ಷ ಕಂಪ್ಲೀಟ್ ಮಾಡೋದಕ್ಕೆ ಕಂಗ್ರ್ಯಾಟ್ಸ್. ಯಾಕಂದರೆ ಇಂಡಸ್ಟ್ರೀಲಿ 5 ವರ್ಷ 10 ವರ್ಷ ಒಬ್ಬರು ನಟಿ ನಿಲ್ಲೋದೇ ಭಾಳ ಕಷ್ಟ. 15 ವರ್ಷ ಒಂದು ಹೆಣ್ಣು ಹುಡುಗಿ ಇಷ್ಟು ಸ್ಟ್ಯಾಂಡಾಗಿ ನಿಂತು ಇಂಡಸ್ಟ್ರೀಲಿ ಒಳ್ಳೊಳ್ಳೆ ಸಿನಿಮಾ ಕೊಟ್ಟು ಹೆಸರು ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನಿಮ್ಗೆ ಕಂಗ್ರ್ಯಾಟ್ಸ್ ಹೇಳಬೇಕು. ಅದು 25 ವರ್ಷನೂ ಆಗಲಮ್ಮ, ಇನ್ನು 10 ವರ್ಷನೂ ಇದೇ ಥರನೇ ಮಿಂಚ್ತಾ ಇರು. ಆಮೇಲೆ ಹೀರೋಯಿನ್ ಅಂದ ತಕ್ಷಣ ಬರೀ ಬಂದರು ಕ್ಯಾರೆಕ್ಟರ್ ಮಾಡಿದ್ರು ಹೋದರು ಅನ್ನೋದಲ್ಲ, ಅವ್ರಲ್ಲಿರೋ ಒಂದು ಡೆಡಿಕೇಶನ್ನು ಮತ್ತು ಆಸಕ್ತಿ. ಆಮೇಲೆ ಸಮಾಜಮುಖಿ ಕೆಲಸ ಜಾಸ್ತಿ ಮಾಡಿದ್ದಾರೆ, ಬಡಬಗ್ಗರಿಗೆ ಮತ್ತು ಕೆಲವ್ರ ಜೊತೆ ಸೇರಿಕೊಡೋದು, ಅದಕ್ಕೆ ಸಪೋರ್ಟ್ ಮಾಡೋದು, ಆ ಥರ ನಿಂತ್ಕೊಳ್ಳೋದು ಬಹಳ ಕಮ್ಮಿ. ನಟಿಯರಲ್ಲಿ ನಾನು ನೋಡಿದಾಗೆ ಸ್ವಲ್ಪ ಕಮ್ಮಿ. ಅದರಲ್ಲಿ ಮುಂಚೂಣಿ ನಿಲ್ತಾರೆ ರಾಗಿಣಿ. ಆ ಒಳ್ಳೆ ಮನಸ್ಥಿತಿ ಇದೆ. ಆಮೇಲೆ ಸಿನಿಮಾಜಲ್ಲೂ ಅಷ್ಟೇ, ಯಾವುದೇ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಎಲ್ಲಿಯೂ ಕ್ಲಾಶಸ್ ಅಂತ ಇಲ್ಲ. ಬಟ್ ಅದೆಲ್ಲರ ಜೊತೆಗೆ ಅವರು ಫೇಸ್ ಮಾಡಿದ್ರು ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಿಸಿದ್ರು. ಒಂದು ಹೆಣ್ಮಗು ಧೈರ್ಯವಾಗಿ ಎದುರಿಸೋದಿದೆಯಲ್ಲ, ಶೀ ಈಸ್ ಗ್ರೇಟ್. ಕನ್ನಡ ಅಲ್ಲದೆ ಈಗ ಆಲ್ರೆಡಿ ತಮಿಳು, ತೆಲುಗು, ಹಿಂದಿಲೆಲ್ಲ ಸಿನಿಮಾಗಳು ಮಾಡ್ತಿದ್ದೀರಿ, ಮಲಯಾಳಮಲ್ಲೂ ಮಾಡ್ತಿದ್ದೀರಿ. ಸೊ ಒಂಥರ ಈ ಪ್ಯಾನ್ ಇಂಡಿಯಾ ಹೀರೋಯಿನ್ ಆಗಿ ಯಶಸ್ ಕಾಣಲಿ. ಆಲ್ ದಿ ಬೆಸ್ಟ್. ಫಸ್ಟ್ ಫೋಟೋ ಮಾಡ್ಲಿಂಗ್ ಇಂದ ನೋಡ್ಕೊಂಡ್ ಬರ್ತಿದ್ದೀವಿ. ಮಾಡ್ಲಿಂಗ್ ಅವಾಗಿನ್ನ ಇನ್ನು ಸಿನಿಮಾ ಇಂಡಸ್ಟ್ರಿಗೆ ಬಂದಿರಲಿಲ್ಲ. ಐ ವಿಶ್ ಯು ಆಲ್ ದಿ ಬೆಸ್ಟ್ ರಾಗಿಣಿ. ಪಂಚಭಾಷಾ ತಾರೆ ಆಗಲಿ. ಥ್ಯಾಂಕ್ ಯು. Projects and continued love from fans. Here is to your passion, hard work, and the amazing journey ahead. Cheers to 15 wonderful years, Ragini Dwivedi. ಇಲ್ಲ ಹಾಗೆಂದರೆ ರಾಗಿಣಿಯವರು ಒಂದು ಪಂಜಾಬಿ ಹುಡುಗಿಯಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಕಲಿತು, ಅದರಲ್ಲೂ ಎಸ್ಪೆಷಲಿ ಈಗ ಇದು ಜಗದೀಶ್ ಸರ್ ಹೇಳ್ದಂಗೆ 15 ವರ್ಷ ಕಂಪ್ಲೀಟ್ ಮಾಡೋದಿದೆಯಲ್ಲ, ತುಂಬಾ ಅದು ಚಾಲೆಂಜಿಂಗು. ಬಟ್ ಅವರು ಎಲ್ಲ ಸ್ಟಾರ್ ಜೊತೆನೂ ವರ್ಕ್ ಮಾಡಿದ್ದಾರೆ. ಅವರ ಡೆಬ್ಯೂ ಮೂವಿ ನನಗೆ ಗೊತ್ತಿದ್ದಂಗೆ ಅದ್ಯಾವುದೋ ಹೊಸಬ್ರ ಜೊತೆ ಮಾಡಿದ್ದು, ಅದಾದಮೇಲೆ ವೀರಮದಕರಿಯಿಂದ ಇಂಡಸ್ಟ್ರಿಗೆ ಬಂದಿದ್ದು. ಬಟ್ ಅವ್ರ ಜೊತೆ ನಾನು ತುಂಬ ಸಲ ಇಂಟರ್ವ್ಯೂಗೆ ಅಂತ ಹೋದಾಗ ಸಾಕಷ್ಟು ಇವತ್ತಿಗೂ ಮೊದಲು ಹೇಗಿದ್ರು ಇವತ್ತಿಗೂ ಆಗಿದ್ದಾರೆ. ಅವ್ರು ಮೋಸ್ಟ್ಲಿ ಇವತ್ತು ಏನು ಅವರ ಲೈಫಲ್ಲಿ ನಡೆದಂಥ ಕೆಲವೊಂದು ಕಹಿ ಘಟನೆಗಳೇನಿದೆಯಲ್ಲ, ಆ ಕಹಿ ಘಟನೆಗಳು ಆಗಿದ್ರೆ ಬೇರೆಯವರಾಗಿದ್ದರೆ ಮೋಸ್ಟ್ಲಿ ಹಂಗೆ ತೆರೆ ಹಿಂದೆ ಸರಿದು ಬಿಡಿರೋ. ಆದರೆ ರಾಗಿಣಿ ಮಾತ್ರ ಹಾಗೆ ಮಾಡಿಲ್ಲ. ಇವತ್ತಿಗೂ ಅವ್ರದ್ದು ಮುಖ್ಯವಾಗಿ ವಿಷಯ ಏನಂದರೆ ಮೀಡಿಯಾದವ್ರ ಜೊತೆ ಇರುವಂಥ ಒಂದು ಬಾಂಡಿಂಗು. ಪ್ರತಿಯೊಬ್ಬರನ್ನೂ ಕೂಡ ಹೊಸಬ್ರಿಂದ ಇಟ್ಕೊಂಡು ಎಲ್ಲರ ಬಗ್ಗೆನೂ ಆವಾಗಲಿಂದನೂ ಕೂಡ ಅದೇ ರೀತಿ ಬಾಂಡಿಂಗ್ ಇಟ್ಕೊಂಡಿದ್ದಾರೆ. ಯಾವುದೇ ಪ್ರಿಂಟ್ ಮೀಡಿಯಾ ಆಗಲಿ, ಡಿಜಿಟಲ್ ಮೀಡಿಯಾ ಆಗಲಿ, ಚಾನಲ್ ಆಗಲಿ, ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರ ಜೊತೆ ಒಬ್ಬ ನಟಿ ಆಗಿರೋದು ಬಹಳ ನಾನು ನೋಡಿದ್ದೀನಿ. ತುಂಬ ಜನ ನಟಿಯರನ್ನ ನೋಡಿದ್ದೀನಿ, ನಾನು ತುಂಬ ಹತ್ರದಿಂದ ನೋಡಿದ್ದೀನಿ. ಯಾರೂ ಕೂಡ ಇಷ್ಟು ಬಾಂಡಿಂಗ್ ಮೇಂಟೈನ್ ಮಾಡಿಲ್ಲ. ಬಹುಶಃ ಅವರ ಕೆರಿಯರ್ ಗ್ರೋತ್ಗೆ ಇದು ಕೂಡ ಒಂದು ಪ್ಲಸ್ ಪಾಯಿಂಟು. ಜೊತೆಗೆ ರಾಗಿಣಿಯವ್ರ ಜೊತೆ ಒಂದು ಮೂಮೆಂಟ್ ನೆನೆಸ್ಕೋಬೇಕು ಅಂದರೆ ಅವ್ರ ಕಷ್ಟ ಕಾಲದಲ್ಲೂ ಟೈಮಲ್ಲೂ ಕೂಡ ನಾನು ಕೂಡ ಅವ್ರ ತಾಯಿಗಾಗ್ಬೋದು, ಈ ಥರ ಮಾಡ್ಬೋದು ಅಂತ ಕೆಲವೊಂದು ಸಜೆಷನ್ ಕೂಡ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಯಾವುದೋ ಒಂದು ಏಪ್ರಿಲ್ ಫುಲ್ ಅಂತ ಮಾಡೋಕ್ಕೆ ಹೋಗಿ ಬೈಸ್ಕೊಂಡು ಕೂಡ ಇದ್ದೀನಿ. ಅದಂತೂ ಒಂದು ಅಂದರೆ ಏಪ್ರಿಲ್ ಫುಲ್ ಬರ್ತದೆ. ನಾನು ಒಂದು ಚಾನಲಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ಚಾಲೆಂಜಿಂಗ್ ಇತ್ತು. ಹೀರೋಯಿನ್ಸ್ನ ಫೂಲ್ ಮಾಡಬೇಕಂದ್ರೆ ಅವ್ರು ಯಾವುದೋ ಒಂದು ತುಂಬ ಇಂಪಾರ್ಟೆಂಟ್ ಸೀನಲ್ಲಿದ್ದು, ಪಾಪ ಅವ್ರು ನನ್ನ ಮೇಲಿನ ಒಂದು ಅಭಿಮಾನಕ್ಕೋಸ್ಕರ ಹಾಗೇ ಬಂದರು. ಬಟ್ ಅಲ್ಲಿ ಯಾರೋ ಒಂದು ಹುಡುಗನ ಕರ್ಕೊಂಡು ಹೋಗಿ ಒಂದು ಫೂಲ್ ಮಾಡೋ ಟೈಮಲ್ಲಿ ಪಾಪ ಅವ್ರು ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ರು. ಅವತ್ತಿಂದ ಸ್ವಲ್ಪ ನಮ್ಮ ನಡುವೆ ಮತ್ತು ಒಂಚೂರು ಬಾಂಡಿಂಗ್ ಕಡಿಮೆ ಆಗಿದೆ ಹೊರತು, ಬಟ್ ಮಾತಾಡಿಸ್ತಾರೆ. ಇವತ್ತು ಸರಿ ಆಯಿತು. ಅಲ್ಲಲ್ಲ, ಯಾಕೆಂದರೆ ತುಂಬ ಜನದಿದೆ. ಎಸ್ಪೆಷಲಿ ನಾನು ತುಂಬ ಜನ ರಾಜ್ಕುಮಾರ್ ಸರ್ ನೋಡಿಲ್ಲ, ವಿಷ್ಣುವರ್ಧನ್ ಸರ್ ಟೈಮಿಂದ ನನಗಿಂತ ಸೀನಿಯರ್ಸ್ ಇದ್ದಾರೆ. ಬಟ್ ನಾನು ತುಂಬ ಜನ ಹೀರೋಯಿನ್ಸ್ ನೋಡಿದ್ದೀನಿ, ಯಾರೂ ಕೂಡ ಇಂಡಸ್ಟ್ರಿಯಲ್ಲಿ ಅಷ್ಟು ಡೌನ್ ಟು ಅರ್ಥ ಆಗಿ ಪ್ರತಿಯೊಬ್ಬರ ಜೊತೆ ಇರೋದು ತುಂಬ ವಿರಳ. ನಾನು ನೋಡಿದ್ದೀನಿ 1 ಅಥವಾ 2 ಸಿನಿಮಾಗೆ ಅವ್ರು ಮಾತಾಡೋಕ್ಕೆ ಆಗಲ್ಲ. ಇವತ್ತಿಗೂ ಅವರು ಫೋನ್ ಮಾಡಿದ್ರೆ ಅವರೇ ತೊಗೊಂಡು ಹೇಳಮ್ಮ ಚೆನ್ನಾ ಅಂತಾರೆ. ಅದೊಂದು ಇದೆಯಲ್ಲ, ಬಹುಶಃ ಯಾವ ನಟಿಯರು ನಾನು ಇತ್ತೀಚೆಗೆ ಅಂದರೆ ನನ್ನ ಜರ್ನಿ ಕೂಡ ಒಂದು 20 ವರ್ಷ ಆಗ್ತಾಯಿದೆ, 18-19 ವರ್ಷ ಆಯಿತು. ನಾವು ಆಗ್ಲಿಂದ ನೋಡ್ಕೊಂಬರೋದು ನೋಡಿದ್ರೆ ಯಾವ ನಟಿಯರು ಇಷ್ಟು ಸಿಂಪಲ್ಲಾಗಿ ಪ್ರತಿಯೊಬ್ಬರ ಜೊತೆ ಇರೋದು ತುಂಬ ಕಷ್ಟ. ಬಟ್ ಅವರು ಇಷ್ಟು ಒಂದು ಹುಡುಗಿ, ಪಂಜಾಬಿ ಹುಡುಗಿ, ಬೇರೆ ಭಾಷೆ ಹುಡುಗಿ ಕರ್ನಾಟಕದಲ್ಲಿ ಬಂದು ಕನ್ನಡ ಸಿನಿಮಾಗಳನ್ನ ಮಾಡಿ ಕನ್ನಡದ ಸ್ಟಾರ್ಗಳ ಜೊತೆ ಮಾಡಿರೋದು ಒಂದು ದೊಡ್ಡ ವಿಷಯನೇ. ಬಟ್ ಅವ್ರ ಜರ್ನಿಗೆ ಒಳ್ಳೇದಾಗಲಿ, ಮತ್ತಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಮತ್ತು ಪ್ಯಾನ್ ಇಂಡಿಯಾ ಹೀರೋಯಿನ್ ಆಗಿ ದೊಡ್ಡ ಮಟ್ಟಕ್ಕೆ ಬೆಳೀರಿ. ಆಲ್ ದ ಬೆಸ್ಟ್, ಗುಡ್ ಲಕ್. ರಾಗಿಣಿ ಪಂಜಾಬಿಂದ ರಾಯಲ್ ಆಗಿ ಒಂದು ಗಿಣಿ ಕನ್ನಡ ಚಿತ್ರರಂಗ ಕಾರ್ಕೊಂಡು ಬರುತ್ತೆ. ಬಂದಮೇಲೆ ಅದು ಎಲ್ಲರ ಥರ ನನಗೆ ಕನ್ನಡ ಗೊತ್ತಿಲ್ಲ ಅಂತ ಹೇಳಿಲ್ಲ,
ಕಷ್ಟಪಟ್ಟು ಕನ್ನಡ ಕಲ್ತ್ಕೊಂಡ್ರು. ಎಲ್ಲರನ್ನ ಪ್ರೀತಿಯಿಂದ ಕನ್ನಡದಲ್ಲೇ ಮಾತಾಡೋದು ಶುರು ಮಾಡಿದ್ರು. ಬರೀ ಪತ್ರಕರ್ತರ ಜೊತೆಗೆ ಅಷ್ಟೇ ಅಲ್ಲ, ಎಲ್ಲ ನಟ ನಟಿಯರ ಜೊತೆನೂ ಕೂಡ ಒಳ್ಳೆ ಬಾಂಧವ್ಯ ಇದೆ. ಚಿತ್ರರಂಗದಲ್ಲಿ ಭಾಳ ಏಳು ಬೀಳುಗಳನ್ನ ನೋಡ್ಕೊಂಬಂದರು. ಭಾಳ ಏಳು ಬೀಳುಗಳು ನೋಡಿಕೊಂಡು ಯಾರು ಹೊಸ ನಟಿಯರು ಬಂದರೆ ಸ್ಟಾರ್ಟಿಂಗಲ್ಲಿ ತುಂಬ ಹಂಬಲ್ ಆಗಿರ್ತಾರೆ. ಒಂದು 4 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ ತಕ್ಷಣ ಅವ್ರಿಗೆ ತಲೆನೂ ನಿಲ್ಲಲ್ಲ, ಕಾಲು ನೆಲದ ಮೇಲೆ ಇರೋದಿಲ್ಲ. ಜೊತೆಗೆ ಸ್ಟಾರ್ಗಿರಿಗಳನ್ನ ಬೇರೆ ಹಾಕ್ಕೊತಾರೆ. ರಾಗಿಣಿ ಇವತ್ತವರೆಗೂ ಯಾವುದು ಸ್ಟಾರ್ಗಿರಿಗಳನ್ನ ಹಾಕ್ಕೊಂಡಿಲ್ಲ ಅವ್ರ ಟೈಟ್ಲ್ ಜೊತೆಗೆ. ಅಷ್ಟೇ ಅಲ್ಲದೆ ಎಲ್ಲರ ಹತ್ರ ಭಾಳ ಪ್ರೀತಿಯಿಂದ ಹಂಬಲ್ ಆಗಿರ್ತಾರೆ. ಯಾರ ಹತ್ರನೂ ಜಗಳಗಳು ಮಾಡ್ಕೊಳ್ಳಲ್ಲ, ಪ್ರೀತಿಯಿಂದ ಇರ್ತಾರೆ. ಆ ಪ್ರೀತಿ ನಿರಂತರವಾಗಿ 15 ವರ್ಷ ನಡ್ಕೊಂಬಂದಿದೆ. ಇನ್ನೂ ಚೆನ್ನಾಗಿರಲಿ. ಯಾಕೆ ನಮ್ಮ ಜಗದೀಶ್ ಹೇಳ್ದಂಗೆ ಒಂದು ನಟಿ 10 ವರ್ಷ ಇದ್ರೂ ತುಂಬ ದೊಡ್ಡ ವಿಷಯ. ಅದು 15 ವರ್ಷ ಆಗಿದೆ, ಇನ್ನೂ 25 ವರ್ಷ ಆಗಲಿ. ಸಿಲ್ವರ್ ಜುಬ್ಲಿಗೂ ನಾವೆಲ್ಲ ಸೇರಿಕೊಂಡು ಹಾರೈಸೋಣ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ರಾಗಿಣಿ. ಅಲ್ಲ ಒಂದು ವಿಷಯ ಸರ್, ನೀವು ಫಸ್ಟ್ ಒಂದು ನಿಮಿಷ ಸರ್, ನೀವು ವಿಶ್ ಮಾಡೋಕ್ಕಿಂತ ಮುಂಚೆ ನೀವು ತೆಗೆದಿರೋ ಎಷ್ಟು ಫೋಟೋಗಳು ರಾಗಿಣಿ ಅವ್ರದ್ದು ವೈರಲ್ ಆಗಿದೆ ಹೇಳಿ ಸರ್. ಅವರೇ ಹೇಳ್ತಾರೆ, ಅದಲ್ಲ ಏನು ತೊಂದರೆ ಇಲ್ಲ, ಅವರೇ ಹೇಳ್ತಾರೆ. ಒಂದು ವಿಷಯ, ಒಂದು ನಮ್ಮ ಇವರು ಅಂಬರೀಷ್ ಅಣ್ಣ ಇದ್ದಾಗ ಯಾರ ಮನೆಗೆ ಹೋಗಿಲ್ಲ, ಈ ರಾಗಿಣಿ ಮನೆಗೆ ಮಾತ್ರ ಹೋಗಿದ್ದಾರೆ ಅವರು. ಲಾಸ್ಟ್ ಅವರು ಹೋಗ್ಬೇಕಾದ್ರೆ ಅವ್ರ ಮನೇಲಿ ಅವ್ರದ್ದೇ ಲಾಸ್ಟ್ ಅನಿಸುತ್ತೆ. ಅದೊಂದು ಹೇಳ್ತೀನಿ ಅಷ್ಟೇ, ನಾನು ಇನ್ನೇನು ಇದೆಲ್ಲ. ವೀರೇಂದ್ರ ರವಿ ಅಂತ ಭಾರತೀಯ ನಗರ ರೆಸಿಡೆನ್ಸ್ ಫೋರಮಿಂದ. ಸೊ ಎಲ್ಲರೂ ಸಾಕಷ್ಟು ಮಾತಾಡಿದ್ದಾರೆ. ನಮ್ಮ ರಾಗಿಣಿ ಅಕ್ಕ ಅಂತ ಪ್ರೀತಿಯಿಂದ ನಾನು ಅಕ್ಕ ಅಂತ ಕರಿತೀನಿ ಯಾವಾಗ ಅವ್ರಿಗೆ. ಸೊ ಅವ್ರದ್ದು ಮೂವಿ ಆ್ಯಕ್ಟಿಂಗ್ ಸ್ಕಿಲ್ಸು ಎಲ್ಲರಿಗೂ ಗೊತ್ತಿದೆ. 15 years ಹೋದೆ. ಶಿ ಇಸ್ ಪ್ರೂವ್ಡ್ ವಾಟ್ ಶಿ ಈಸ್ ಇನ್ ಮಲ್ಟಿ ಲ್ಯಾಂಗ್ವೇಜಸಲ್ಲಿ. ಸೊ ಎಲ್ಲರಿಗೂ ಗೊತ್ತಿಲ್ದಿರೋ ಒಂದು ವಿಚಾರ ಅಂದರೆ ನಾಟ್ ಮೆನಿ ಪೀಪಲ್ ನೋ ಅಬೌಟ್ ದಟ್ ಕ್ವಾಲಿಟಿ. ಸೊ ಬಡವರಿಗೆ ಅಥವಾ ಸೊಸೈಟಿಯಲ್ಲಿ ಏನಾದ್ರು ಇಶ್ಯೂ ಇದ್ದರೆ ಅಥವಾ ನೀಡಿ ಪೀಪಲ್ಗೆ ದ ಫಸ್ಟ್ ಪರ್ಸನ್ ಹೂ ವಿಲ್ ಬಿ ಇನ್ ದ ಫೋರ್ ಫ್ರಂಟ್ ಇಸ್ ರಾಗಿಣಿ ಮೇಡಮ್. ರಾಗಿಣಿ ಅಕ್ಕ ಅಂತ ಕರಿತೀನಿ ಪ್ರೀತಿಯಿಂದ. ಸೊ ಎನಿ ಇನಿಷಿಯೇಟಿವ್ಸ್ ನಾವು ಪ್ಲ್ಯಾನ್ ಮಾಡಿದಾಗ ಇನ್ ಆ್ಯಂಡ್ ಅರೌಂಡ್ ಭಾರತೀಯ ನಗರ, ಕಾಕ್ಸ್ಟೌನ್, ಸೊ ಎನಿ ಇನಿಷಿಯೇಟಿವ್ಸ್ ಪೂರ್ ಪೀಪಲ್ಗೆ ಅಥವಾ ಏನಾದರೂ ಒಂದು ಪ್ಲ್ಯಾನ್ ಮಾಡಿದಾಗ ಶಿಲ್ ಬಿ ದ ಫಸ್ಟ್ ಪರ್ಸನ್ ಟು ಕಮ್ ಆ್ಯಂಡ್ ಟೆಲ್ ಸುರೇನ್ ಯು ಡೂ ಇಟ್, ಮುಂದೆ ಹೋಗಿ ಮಾಡೋಣ, ನಾವು ಒಳ್ಳೇದು ಮಾಡೋಣ. ಸೊ ಹರ್ ಥಾಟ್ ಅಬೌಟ್ ದ ಸೊಸೈಟಿ, ಜನರನ್ನ ಅಪ್ಲಿಫ್ಟ್ ಮಾಡೋದು, ಸೊಸೈಟಿ ಕಮ್ಯುನಿಟಿನ ಅಪ್ಲಿಫ್ಟ್ ಮಾಡೋದು. ಸೊ ಇಸ್ ಇಮೆನ್ಸ್ ಥಾಟ್ ಅಬೌಟ್ ವೆಲ್ಫೇರ್ ಆ್ಯಂಡ್ ಸೋಷಿಯಲ್ ಇನಿಷಿಯೇಟಿವ್ಸ್. ಸೊ ವಿ ಆಲ್ ವಿಶ್ ಹರ್ ಆಲ್ ದ ಬೆಸ್ಟ್. ಮೆನಿ years you have to be more successful, and please do not stop your progress only to cinema. You also have to come into the mainstream social activities, public activities ಎಲ್ಲ ಮಾಡಬೇಕಿನ್ನ ಅಂತ ನಾವು ವಿ ರಿಕ್ವೆಸ್ಟ್ ಆನ್ ಬಿಹಾಫ್ ಆಫ್ ಅವರ್ ಅಸೋಸಿಯೇಷನ್. ಥ್ಯಾಂಕ್ ಯು ಸೊ ಮಚ್. ಮೊದಲದಾಗಿ ರಾಗಿಣಿ ಮೇಡಮ್ ನಂಗೆ ಪರಿಚಯ ಆಗಿದ್ದು ಒಂದು ಫಂಕ್ಷನ್ ಕರೆಯೋದಕ್ಕೆ ಅಂತ ಫೋನ್ ಮಾಡ್ತೀನಿ. ಕೋವಿಡ್ ಟೈಮಲ್ಲಿ ಎಲ್ಲೋ ಒಂದು ಕಡೆ ನಾವು ಒಂದು ಆ್ಯಕ್ಟಿವಿಟಿ ಮಾಡ್ತಿದ್ವಿ, ಸೋಷಿಯಲ್ ಸರ್ವಿಸು. ಫೋನ್ ಮಾಡ್ತೀನಿ, ಹಿಂಗೆ ಬರೋಕ್ಕಾಗತ್ತಾ, ನೀವು ಕೊನೆ ದಿನ ಮಾಡ್ತಾ ಇದ್ದೀವಿ ಅಂತ. ಆಯ್ತು ಬರ್ತೀನಿ, ಬಟ್ ನಂಗೆ ಒಂದು 200 ಕಿಟ್ ಬೇಕಾಗತ್ತೆ ಅಂತ ಕೇಳ್ತಾರೆ. ಅದು ಏನಕ್ಕೆ ಅಂತ ಅವ್ರು ಹೇಳಲ್ಲ, 200 ಕಿಟ್ ಬೇಕು, ಬಟ್ ನಿಮ್ಮ ಕೈಲೇ ಕೊಡಿಸ್ತೀನಿ ಅಂತ. ಬಟ್ ಫಸ್ಟ್ ಅವ್ರು ಮಾಡಿದ್ದು ಡ್ಯಾನ್ಸರ್ಸ್ಗೆ ಅಂತ. ಆ ಟೈಮಲ್ಲಿ ಕೋವಿಡಲ್ಲಿ ಯಾರಿಗೂ ಏನಿರಲ್ಲ ಅಂತ ಡ್ಯಾನ್ಸರ್ಸ್ ಅಸೋಸಿಯೇಷನ್ 5 Star ಗಣೇಶ್ ಅವರೆಲ್ಲರೂ ಬಂದಿರ್ತಾರೆ, 200 ಕಿಟ್ ಕೊಡಿಸ್ತಾರೆ. ಅದಾದ್ಮೇಲೆ ನನ್ನನ್ನು ಕರೀತಾರೆ, ನೀನು ಬಾ ನನ್ನ ಜೊತೆಗೆ ಸೇರ್ಕೋ ಅಂತ. ಅದಾದ್ಮೇಲಿಂದ ಎಲ್ಲ ಯಾರ್ಯಾರಿಗೆ ನೀಡಿದೆಯೋ ಕೋವಿಡ್ ಟೈಮಲ್ಲಿ ಎಲ್ಲ ಕಡೆಗೂ ಅವ್ರಿಗೆ ಏನೇನು ಕಾಲ್ಸ್ ಬರುತ್ತಿರ್ತೋ, ಮೆಸೇಜ್ ಬರುತ್ತೋ, ಡಿವೇಟ್ ಮಾಡಿ ಹೋಗಿ ಚೆಕ್ ಮಾಡೋ ಅಲ್ಲಿ ಎಷ್ಟಿದೆ ನೀಡು ಅಂತ. 500 ಕಿಟ್ಸು, 1000 ಕಿಟ್ಸ್, ನಂಬರ್ಸ್ ಇಲ್ಲ ಆ ಟೈಮಲ್ಲಿ ಮಾಡಿದಂಥ ಸೋಷಿಯಲ್ ವರ್ಕ್ಗೆ. ಆ್ಯಂಡ್ ಇಟ್ ಸ್ಟಾರ್ಟೆಡ್ ಕಂಟಿನ್ಯೂಯಿಂಗ್. ಜೊತೆಗೆ ಅವ್ರಿಗಿರೋವಂಥ ಕಾಳಜಿ ಹಿಂದುಳಿದ ಟ್ರಾನ್ಸ್ಜೆಂಡರ್ ವರ್ಗಕ್ಕೆ ತುಂಬಾ ವರ್ಕ್ ಮಾಡಿದ್ದಾರೆ. ಆ ಟೈಮಲ್ಲಿ ಅವ್ರಿಗೆ ಎಷ್ಟು ನೀಡಿತ್ತು, ಯಾಕಂದ್ರೆ ಅವ್ರಿಗೆ ಆ ಟೈಮಲ್ಲಿ ಏನೂ ಕೆಲಸ ಇಲ್ಲ. ಅವ್ರದ್ದಿರೋವಂಥ ಮಾಮೂಲಿ ಸೆಕ್ಸ್ ವರ್ಕ್, ಸೋಷಿಯಲ್ ವರ್ಕ್ ಏನೂ ಅವ್ರಿಗೆ ಇದಿರ್ತಿರ್ಲಿಲ್ಲ. ಆ ಟೈಮಲ್ಲಿ ಇವ್ರು ಮಾಡಿದಂಥ ಸಹಾಯ ತುಂಬಾ ಅವ್ರಿಗೆ ಹೆಲ್ಪ್ ಆಯಿತು. ಇದಕ್ಕೆ ಮಾಡಿದ್ದಾರೆ. ಆ್ಯಂಡ್ ಶಿ ಈಸ್ ಬೀನ್ ಗ್ರೇಟ್ ಪರ್ಸನ್. ನಾನು ಅನ್ನೋದು ಈ ಸೋಷಿಯಲ್ ವರ್ಕ್ನ ರಾಜಕೀಯವಾಗಿ ಮುಂದೆ ಬರಲಿ ಅಂತ ನಾನು ಆಸೆ ಪಡ್ತೀನಿ. ಫಿಲಮ್ ಫೀಲ್ಡ್ ಹೊರತಾಗಿ ಆ ಅದೇ ಹೇಳ್ತೀನಿ, ವ್ಯಕ್ತಿಗಿಂತ ಆ ವ್ಯಕ್ತಿತ್ವ ತುಂಬ ಇಷ್ಟಪಡ್ತೀನಿ. ತುಂಬ ಸೋಷಿಯಲ್ ಸರ್ವಿಸ್ ಆಗುವಂಥ ಮನೋಭಾವ. ಅದು ಯಾರು ಎಷ್ಟು ಜನ ನೋಡಿದಾರೋ ಇಲ್ಲೋ ಗೊತ್ತಿಲ್ಲ. ತುಂಬ ಜನ ಕಣ್ಣೀರಿಟ್ಟಿದ್ದಾರೆ. ಕೋವಿಡ್ ಟೈಮಲ್ಲಿ ಎಷ್ಟು ಜನಕ್ಕೆ ಮೆಡಿಕಲ್ ಸಪೋರ್ಟ್ ಮಾಡ್ಯಾರ ನನಗೆ ಮಾತ್ರ ಗೊತ್ತಿದೆ, ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ. ಅವ್ರು ಒಂದು ಮಾಡಿದಂಥ ಜೆನೆಕ್ಸ್ ಚಾರಿಟಬಲ್ ಟ್ರಸ್ಟಿಂದ ಎಷ್ಟು ಜನಕ್ಕೆ ದುಡ್ಡಿನ ಸಹಾಯ ಮಾಡ್ಯಾರೆ. ಶಿ ಹಸ್ ನಾಟ್ ಡಿಸ್ಕ್ಲೋಸ್ಡ್ ಎನಿವೇರ್. ಬರೀ ನನಗೊಂದು ಫೋನ್ ಕಾಲು, ಅಲ್ಲಿ ಇದೆಯಂತೆ ಹೋಗಿ ನೋಡು, ಹಾಸ್ಪಿಟಲ್ ಇರಂತೆ, ಅಲ್ಲಿ ಏನು ಮಾಡ್ಬೋದು ನೋಡು, ಅಲ್ಲೊಂಚೂರು ಹೋಗಿ ಹೆಲ್ಪ್ ಮಾಡು ಅಂತೆಲ್ಲ ಇದು ಮಾಡ್ತಿದ್ರು. ಸೊ ಪ್ಲೀಸ್ ಕೀಪ್ ಗೋಯಿಂಗ್ ವಿತ್ ಯುವರ್ ಸೋಷಿಯಲ್ ಆ್ಯಕ್ಟಿವಿಟೀಸ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಫಾರ್ ಆಲ್ ದ ಸಪೋರ್ಟ್. ಏನಪ್ಪ, ನಾನು ಎಷ್ಟೊಂದು ಸತಿ ಹೆಲ್ಪ್ ಇವ್ರಿಗೆ ಯಾರೋ ಕೇಳ್ತಾರೆ, ಹಿಂಗೆ ಯಾವುದಕ್ಕೂ ಇಲ್ಲ ಅಂದಿಲ್ಲ, ಎಲ್ಲರಿಗೂ ಹೆಲ್ಪ್ ಮಾಡ್ಕೊಂಡು ಬಂದಿದ್ದಾರೆ. ಕೀಪ್ ಗೋಯಿಂಗ್. ಆ್ಯಂಡ್ ಐ ಬಿಲೀವ್ ಏನಪ್ಪ, ನೀವು ರಾಜಕೀಯಕ್ಕೆ ಬಂದರೆ ಇನ್ನೂ ಒಂದು ಸ್ವಲ್ಪ ಜನಕ್ಕೂ ಒಳ್ಳೇದಾಗತ್ತೆ ಅಂತ ನಂಬಿದ್ದೀನಿ. ಆಲ್ ದ ಬೆಸ್ಟ್. ಫಸ್ಟ್ ಆಫ್ ಆಲ್ 15 years, ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್. ಆ್ಯಂಡ್ ಈ ಹಾಡು ಬಂದು ಸೋನಿಯಾ ಅಂತ ತುಂಬ ಒಂದು 2 years ಬ್ಯಾಕ್ ಮಾಡಿದ್ದು. ಇದು ಆಲ್ರೆಡಿ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಇದಕ್ಕೆ ನಾನು ಬರೆಯೋ ಟೈಮಲ್ಲಿ ಲೈಕ್
ರಾಗಿಣಿ ಅವ್ರನ್ನ ನಾನು ಮುಂಚೆಯಿಂದನೂ ತುಂಬಾ ಇಷ್ಟಪಡ್ತಾ ಇದ್ದೆ. ಆ್ಯಂಡ್ ಕಾಲೇಜ್ ಡೇಸಲ್ಲಿ ನಾನು ಅವ್ರ ಫೋಟೋಸ್ ಎಲ್ಲ ಇಟ್ಕೊತಾ ಇದ್ದೆ. ಆ್ಯಂಡ್ ಈವನ್ ಮೈ ವೈಫ್ ನೋಸ್ ದಟ್ ನಾನು ಲವ್ ಮ್ಯಾರೇಜ್ ಆಗಿದೆ ಆ್ಯಂಡ್ ಅವ್ರೂ ನಿಮ್ಮನ್ನ ತುಂಬ ಇಷ್ಟಪಡ್ತಾರೆ. ವಿ ಬೋತ್ ಲವ್ ಯು. ಆ್ಯಂಡ್ 15 years ಇದು ಬಂದ್ಬಿಟ್ಟು ನಿಮ್ಮ ಜರ್ನಿ, ಇಟ್ ಈಸ್ ವೆರಿ ಅಮೇಝಿಂಗ್. ಆ್ಯಂಡ್ ಅದೇ ರೀತಿಯಾಗಿ ನಿಮ್ಮನ್ನು ನಾನು ಇಮ್ಯಾಜಿನ್ ಮಾಡಿಕೊಂಡು ಬರ್ದಿರೋಂಥದ್ದು ಸೋನಿಯಾ ಅಂತ. ಅದರಲ್ಲಿ ರ್ಯಾಪ್ ಹೀಗೆ ಬರುತ್ತೆ: ಕ್ಲಬ್ಬಲ್ಲಿ ನೋಡಿದೆ ಸುಸ್ತಾಗಿ ಹೋದೆ, ಜೀನ್ಸ್ ಹಾಕಿ ಬಂದಿದ್ಯಾ ಮಸ್ತಾಗಿರೋದೆ, ನೋಡಿದ್ಮೇಲೆ ಯಾಕೆ ಸ್ಮೈಲ್ ಮಾಡಿ ಹೋದೆ, ನಿನ್ನ ಸ್ಟೈಲಿಗೆ ಕ್ಯಾಟ್ ವಾಕ್ ಬೇಕಾಗಿರೋದೆ, ಬಾಯಿ ಓಪನ್ ಆಯಿತು ಹುಡುಗರದೆಲ್ಲ, ಟಾಪ್ ಟು ಬಾಟಮ್ ನೀನು ಗ್ಲಾಮರ್ ಸ್ಕಿಲ್ಲ, ನೋಡ್ತಿದ್ರೆ ಹಾರ್ಟ್ ಬೀಟ್ ಓಡ್ತಿದೀಯಲ್ಲ, ಲುಕ್ಕಲ್ಲೇ ನನ್ನ ಕೊಲ್ತಿದೀಯಲ್ಲ, ನೋಡೋಕೆ ನೀನು ಡಿಫ್ರೆಂಟ್ ಆದರೆ ನಾನೇನು ಕಮ್ಮಿ ಇಲ್ಲ, ರಾಣಿ ಥರ ನೋಡ್ಕೋತೀನಿ ನಾನೇನು ಡಮ್ಮಿ ಅಲ್ಲ, ನಿಂದೆಲ್ಲ ನಕರಗಳಿಗೆ ನನ್ನ ಉತ್ತರ ಕೊಡ್ತೀನಿ, ಆದರೆ ಬಂದರೆ ಹತ್ತಿರ ಏನು ಬೇಕು ಹೇಳು ತಂದ್ಕೊಡ್ತೀನಿ ಎಲ್ಲ, ಕ್ವೇಕ್ ನಾನು ಕ್ವೇಕ್ ನಿನ್ನ ಸುಮ್ಮನೆ ಬಿಡೋದಿಲ್ಲ, ಮದುವೆಯಲ್ಲಿ ಕುಣಿಯೋ ಥರ ಕುಣಿತಿದೀಯಲ್ಲ, ನೀನು ನೋಡೋ ನಶೆಗೆ ನಾನು ಕುಡಿಯೋದೇ ಇಲ್ಲ, ನಡೆದಾಡುವ ಮೀನು ಮಾಡಬೇಡ ಸೀನು, ಹಾರ್ಟಿಗೆ ಬೇಕಿರೋದೊಬ್ಬಳೆ ನೀನು, ಬೇರೆಯವರ ಥರ ನಾನು ಆಟ ಆಡೋದಿಲ್ಲ, ನಿನ್ನ ನೋಡಿದ್ರೆ ಎಕ್ಸ್ ನೆನಪಾಗೋದಿಲ್ಲ, ಡೌಟ್ ಬೇಡ ನನ್ನ ಮೇಲೆ ಮುಂಚಿತವಾಗಿ, ವಿಶ್ ಪೂರ್ತಿ ಮಾಡ್ತೀನಿ ಖಂಡಿತವಾಗಿ, ಮಿಸ್ ಮಾಡದೆ ಇರ್ತೀನಿ ನಿನ್ನ ಜೊತೆಯಾಗಿ, ನೀನೇ ಕ್ವೀನ್ ಹೇಳ್ತೀನಿ ತಲೆಬಾಗಿ, ಹುಡುಗಿರಿಗೆಲ್ಲ ಕೊಟ್ಟೆ ಫ್ರೀಯಾಗಿ ಜಲಸಿ, ಹುಡುಗರಿಗೆ ನಿನ್ನ ನೋಡಿ ಆಗಿದೆ ಮೈ ಬಿಸಿ, ಸ್ಲಿಪ್ ಮಾಡಿ ಸ್ಲೋ ಆಗಿ ಟೇಕ್ ಇಟ್ ಈಸಿ, ನನಗನಿಸಿದೆ ನಿನ್ನು ತುಂಬಾ ಕ್ರೇಜಿ, ನಿನ್ನ ಐಸ್ ನಿನ್ನ ಲಿಪ್ಸ್ ನನ್ನ ಮಾಡ್ತಿದ್ದೆ ಫ್ಲಿಪ್, ನಿನ್ನ ಲೆಗ್ಸ್ ನಿನ್ನ ಹಿಪ್ಸ್ ನಿನ್ನ ಸೆಕ್ಸಿ ಫಿಸಿಕ್, ಸುರ ಸುಂದರಿ ನೀನು ಆಗಿದ್ದೀಯ ನೆಕ್ಸ್ಟ್ ಲೆವೆಲ್, ಬೇಕಾಗಿಲ್ಲ ಕ್ರೌನ್ ನಿಂಗೆ ಬೇಕಾಗಿಲ್ಲ ಯಾವುದೇ ಮೆಡಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಯಾವ ರೀತಿಯಲ್ಲಿ ಒಂದು ಸ್ಪೀಚ್ ಸ್ಟಾರ್ಟ್ ಮಾಡಬೇಕು ಅಂತ ಯೂಶ್ವಲ್ ಆಗಿ ನನ್ನ ಹತ್ರ ಮಾತಾಡೋದು ತುಂಬ ಇರುತ್ತೆ. ಐ ಆಮ್ ಎಕ್ಸ್ಟ್ರೀಮ್ಲಿ ವೋಕಲ್ ವಿತ್ ವಾಟ್ ಎವರ್ ದಟ್ ಐ ವಾಂಟ್ ಟು ಸೇ ಆ್ಯಂಡ್ ಹೌ ಎವರ್ ದಟ್ ಐ ವಾಂಟ್ ಟು ಸೇ ಇಟ್. ಬಟ್ ಇವತ್ತು ನಿಜವಾಗ್ಲೂ ಈ ಒಂದು ಜರ್ನಿ ಬಗ್ಗೆ ಯಾವ ರೀತಿಯಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. 15 years ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ದಟ್ ಒಂದು ಆ್ಯಕ್ಟರ್ ಆಗ್ತೀನಿ ಅಂತ. ಆ್ಯಂಡ್ ಇಷ್ಟು ವರ್ಷ ಈ ಒಂದು ಜರ್ನಿ ಆಗುತ್ತೆ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನಾನು. ಯಾರು ಗೂಗಲ್ ಪೇ ಮಾಡ್ತಿದ್ರೆ ನನಗೂ ಮಾಡಿ, ಎಲ್ರಿಗೂ ಬರಲಿ ಅಲ್ವಾ ದುಡ್ಡು. ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ಒಂದು ತುಂಬ ದೊಡ್ಡ ಸ್ಪೋರ್ಟ್ಸ್ ಪ್ಲೇಯರ್ ಆಗಬೇಕು ಅಂತ ಇದ್ದೆ ನಾನು. ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್, ನಾನು ನ್ಯಾಷನಲ್ ಲೆವೆಲ್ ಬಾಸ್ಕೆಟ್ಬಾಲ್ ಆಡ್ತಿದ್ದೆ. ಸೊ ಐ ವಾಂಟೆಡ್ ಟು ಬಿ ಎನ್ ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಪ್ಲೇಯರ್, ರೈಟ್? ಆ್ಯಂಡ್ ಸಡನ್ ಆಗಿ ಪ್ರಸಾದ್ ಬಿದ್ದಪ್ಪ ಸಿಕ್ಕಿದ್ರು ಆ್ಯಂಡ್ ಮಾಡ್ಲಿಂಗ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಗೊತ್ತೇ ಇರಲಿಲ್ಲ ನನಗೆ, ಈ ಥರ ಒಂದು ಇಂಡಸ್ಟ್ರಿ ಇದೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ಬಿಕಾಸ್ ಜನರಲಿ ಇವಾಗ ದ ಕೈಂಡ್ ಆಫ್ ಎಜುಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಆ್ಯಂಡ್ ನಾಲೆಜ್ ದಟ್ ಈಸ್ ದೇರ್ ಫಾರ್ ದ ಫಿಲ್ಮ್ ಇಂಡಸ್ಟ್ರಿ ಆವಾಗ ಇರಲಿಲ್ಲ. ಸೊ ನಮ್ಮಪ್ಪ ಇಲ್ಲಿ ಬ್ಯಾಂಗ್ಳೂರಲ್ಲಿ ಲಾಸ್ಟ್ ಪೋಸ್ಟಿಂಗ್ ಇದ್ದಾಗ ಎಲ್ರಿಗೂ ಗೊತ್ತಿರೋ ಹಾಗೆ ದಟ್ ಮೈ ಫಾದರ್ ವಾಸ್ ಇನ್ ದಿ ಇಂಡಿಯನ್ ಆರ್ಮಿ, ರೈಟ್? ಸೊ ಬಂದು ಬಾಸ್ಕೆಟ್ಬಾಲ್ ಆಡಿಕೊಂಡು ನಾರ್ಮಲ್ ಲೈಫ್ ನಡ್ಕೊಂಡು ಆರಾಮಾಗಿದ್ದೆ ನಾನು. ಆ್ಯಂಡ್ ಸಡನ್ ಆಗಿ ಮಾಡ್ಲಿಂಗ್ ಬಂತು ಆ್ಯಂಡ್ ಮಾಡ್ಲಿಂಗ್ ಲೈಫ್ ಸ್ಟಾರ್ಟ್ ಆಯಿತು. ಐ ಡ್ರೆಮ್ಟ್ ಆಫ್ ಬೀಯಿಂಗ್ ಮಿಸ್ ಯೂನಿವರ್ಸ್ ವೆನ್ ಸುಷ್ಮಿತಾ ಸೇನ್ ಬಿಕೇಮ್ ಮಿಸ್ ಯೂನಿವರ್ಸ್. ಒಂದು ಟಿಯಾರ ನೋಡಿಬಿಟ್ಟು ಆಗಬೇಕು ಅಂತ ಆಸೆ ಇಟ್ಕೊಂಡು ಚಿಕ್ಕ ವಯಸ್ಸಲ್ಲಿ. ಅದಾದಮೇಲೆ it just became like a dream and then sports happened and all. And ಸಡನ್ ಆಗಿ ಈ ಥರ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅನ್ನೋದಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸೊ ಎಲ್ರಿಗೂ ಏನು ಗೊತ್ತಿದೆ ದಟ್ ವೀರ ಮದಕರಿ ಈಸ್ ಮೈ ಫಸ್ಟ್ ಫಿಲ್ಮ್. ಬಟ್ ಎಲ್ರಿಗೂ ಗೊತ್ತಿರೋ ಹಾಗೆ ಹೋಲಿ ವಾಸ್ ಮೈ ಫಸ್ಟ್ ಅಫಿಷಿಯಲ್ ಫಿಲ್ಮ್. ಆ್ಯಂಡ್ ಅದು ಯಾಕೆ ಗೊತ್ತಿದೆ ಅಂದರೆ ಬಿಕಾಸ್ ಆ ಪ್ರೆಸ್ ಕಾನ್ಫರೆನ್ಸಲ್ಲಿ ಐ ಥಿಂಕ್ all of you who are sitting here right now know that ಆ ಒಂದು ಕಾಂಟ್ರವರ್ಷಿಯಲ್ ಪ್ರೆಸ್ ಕಾನ್ಫರೆನ್ಸಿಂದ ರಾಗಿಣಿ ದ್ವಿವೇದಿ ಯಾರು ಅಂತ ಎಲ್ರಿಗೂ ಗೊತ್ತಾಯಿತು ಆ್ಯಕ್ಚುಲಿ. ಸೊ ಆ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ನನಗೆ ಇನ್ನೂ ಜ್ಞಾಪಕ ಇದೆ ದಟ್ ಮೇಕಪ್ ಹೇರ್ ಮಾಡಿಕೊಂಡೆ ಫಸ್ಟ್ ಟೈಮ್ ಲೆಹಂಗಾ ದಾವಣಿ ಹಾಕ್ಬಿಟ್ಟು ನಾನು ಸ್ಟೇಜಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಬೇಕು, ಯಾರ ಹತ್ರ ಏನು ಮಾತಾಡಬೇಕು ಏನೂ ಗೊತ್ತಿಲ್ಲ ನನಗೆ. ಆ್ಯಂಡ್ ಕನ್ನಡ ಗೊತ್ತಿರಲಿಲ್ಲ, ಭಾಷೆ ಗೊತ್ತಿರಲಿಲ್ಲ.
ಒಬ್ಬರು ಐ ಥಿಂಕ್ 2-3 ಸೀನಿಯರ್ ಜರ್ನಲಿಸ್ಟ್ ಜೊತೆ ಜಗಳ ಮಾಡಿಬಿಟ್ಟು ನಾನು ಸ್ಟೇಜಿಂದ ಎದ್ದು ಹೋಗಿದ್ದೀನಿ, ಮೇಕಪ್ ಹೇರ್ ಮಾಡಬೇಕು ಅಂತ ಹೋಗಿದ್ದೀನಿ ಆ ಥರ. ಆ್ಯಂಡ್ ಸೊ ಇಟ್ ಸ್ಟಾರ್ಟೆಡ್ ಲೈಕ್ ದ್ಯಾಟ್, ರೈಟ್? ಆ್ಯಂಡ್ ಆವಾಗ ಒಂದು ರಿಯಲೈಸೇಷನ್ ಬಂತು ನನಗೆ, ಒಂದು ಇಂಡಸ್ಟ್ರಿ ಆಗಿ ಒಂದು ಇಂಟ್ರೊಡಕ್ಷನ್ ಆಗಿ ಬರ್ತಾ ಇದ್ದೀನಿ ಇವಾಗ, ಭಾಷೆ ಗೊತ್ತಾಗ್ಬೇಕು ನನಗೆ. ಭಾಷೆ ಗೊತ್ತಿಲ್ಲ ಅಂದರೆ ನನಗೆ ಏನೋ ಮಾಡೋಕ್ಕಾಗಲ್ಲ, ಏನೋ ಮಾತಾಡೋಕ್ಕಾಗಲ್ಲ. ಮದಕರಿ, ನಾನು ಸುದೀಪ್ ಅವ್ರನ್ನ ಫಸ್ಟ್ ಟೈಮ್ ಅವ್ರ ಆಫೀಸಲ್ಲಿ ಅವ್ರ ಬರ್ತ್ಡೇ ದಿನ ಮೀಟ್ ಮಾಡಿದ್ದು. ನಾನು ನಮ್ಮಮ್ಮ ಒಂದು ಬುಕ್ಕೆ ತೊಗೊಂಡೋಗಿತ್ತು. ಆ್ಯಂಡ್ ಮೀಟ್ ಮಾಡಿದ ತಕ್ಷಣವೇ ಐ ಡಿಂಟ್ ನೋ ಸುದೀಪ್ ಅವ್ರು ಯಾರು, ಅವರು ಸ್ಟೇಚರ್ ಏನು, ಅವ್ರು ಎಷ್ಟು ದೊಡ್ಡ ಸ್ಟಾರ್ ಅಂತ ಏನೂ ಗೊತ್ತಿರಲಿಲ್ಲ ನನಗೆ. ಫೋಟೋಶೂಟ್ ಮಾಡಿದ್ದೀನಿ. ಒಂದು 3 to 5 days ಆದಮೇಲೆ ಐ ವಾಸ್ ಆನ್ ದ ಸೆಟ್ಸ್ ಆಫ್ ಮದಕರಿ. ಮದಕರಿಯಲ್ಲಿ ಪ್ರತಿಯೊಂದು ಶಾಟು, ಪ್ರತಿಯೊಂದು ಸೀನು, ನೀವು ಎಷ್ಟು ರಾಗಿಣಿ, ದ್ವಿವೇದಿನ, ನೀರಜ ಗೋಸ್ವಾಮಿನ ಇಷ್ಟಪಟ್ಟಿದ್ದೀರಾ, ಅದು ಇಸ್ ಲೈಕ್ ಅ ಫೀಮೇಲ್ ವರ್ಷನ್ ಆಫ್ ಸುದೀಪ್ ಅವರು. ಪ್ರತಿಯೊಂದು ಒಂದೊಂದು ಸ್ಟೇಟ್ಮೆಂಟಿಂದ ಹಿಡಿದು, ಲೈನಿಂದ ಹಿಡಿದು ಎಲ್ಲ ಹೇಳ್ಕೊಟ್ಟಿರೋದು ಅವರು. ಸೊ ಐ owe so much of my career and so much of my stature and the person that I am today to Sudeep. Thank you so much for teaching me what acting is and what language is. So I really give him so much credit for it. And of course, ಈ ಒಂದು 15 years ಜರ್ನಿಯಲ್ಲಿ ಯಾರ್ಯಾರ ಜೊತೆ ವರ್ಕ್ ಮಾಡಿದ್ದೀನಿ, ಶಿವಣ್ಣ ಅವರಾಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ವಿಜಯ್ ಅವರಾಗಿರ್ಬೋದು, ದಿಗಂತ್ ಆಗಿರ್ಬೋದು, ಆದಿ ಆಗಿರ್ಬೋದು, ಯೋಗಿ ಆಗಿರ್ಬೋದು. ಲೈಕ್ ಐ ವರ್ಕ್ ವಿತ್ ಎವ್ರಿಬಡಿ, ರೈಟ್? ಆ್ಯಂಡ್ ಇಫ್ ಐ ಆಮ್ ನಾಟ್ ಟೇಕಿಂಗ್ ಯೋರ್ ನೇಮ್, ಪ್ಲೀಸ್ ಫರ್ಗಿವ್ ಮೀ ಫಾರ್ ಮೈ ಇಗ್ನೊರೆನ್ಸ್. ಬಟ್ ರೀಸೆಂಟ್ಲಿ ರಾಜವರ್ಧನ್ ಅವರಾಗಿರ್ಬೋದು. ಲೈಕ್ ಐ ಆಮ್ ಸೋ ಗ್ರೇಟ್ಫುಲ್ ಟು ಎವ್ರಿ ಡಿರೆಕ್ಟರ್, ಎವ್ರಿ ಆ್ಯಕ್ಟರ್, ಎವ್ರಿ ಪರ್ಸನ್ ದಟ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ದಿಸ್ ಜರ್ನಿ. ಯಾಕಂದರೆ ಒಂದು ಜರ್ನಿ ಮಾಡಬೇಕು ಅಂದರೆ ಎಲ್ರದ್ದು ಒಂದೊಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಆ್ಯಂಡ್ ಎವ್ರಿಬಡಿ ಟೀಚಸ್ ಯು ಸಮಥಿಂಗ್ ಆರ್ ದಿ ಅದರ್ ಎವ್ರಿ ಸಿಂಗಲ್ ಡೇ, ರೈಟ್? ನೀವೆಲ್ಲರೂ ಇವತ್ತು ಕೂತಿದ್ದೀರಾ ಇಲ್ಲಿ, ಬಂದಿದ್ದೀರಾ ನಾನು ಸೆಲೆಬ್ರೇಟ್ ಮಾಡೋಕ್ಕೆ 15 years ಅಂತ. ನಿಜವಾಗ್ಲೂ ಈಸಿ ಇರಲಿಲ್ಲ. ಒಳ್ಳೆ ದಿನ ಇತ್ತು, ಕೆಟ್ಟತನ ಇತ್ತು, ಸ್ಟ್ರಗಲ್ಸ್ ಇತ್ತು. ತುಂಬ ಕಷ್ಟ ಸಮಯ ನೋಡ್ಕೊಂಡು ಬಂದಿದ್ದು ನಾನು ರೀಸೆಂಟಾಗಿ, ಎಲ್ಲರೂ ಗೊತ್ತಿರೋ ಹಾಗೆ. ಐ ಥಿಂಕ್ ಐ ಆಲ್ವೇಸ್ ಟಾಕ್ ಅಬೌಟ್ ದ ಪಾಸಿಟಿವ್ ಥಿಂಗ್ಸ್ ದೆನ್ ದ ನೆಗೆಟಿವ್ ಥಿಂಗ್ಸ್ ಯಾವತ್ತೂ. ಬಟ್ ನಮ್ಮ ಲೈಫಲ್ಲಿ ನಾವು ನೆಗೆಟಿವ್ ಥಿಂಗ್ಸ್ನ ಎಷ್ಟು ಎಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ತೀವಿ ಅಷ್ಟು ನಮಗೆ ತುಂಬ ಮುಖ್ಯ. ಸೊ ನಿಜವಾಗ್ಲೂ ಯಾರೂ ಇರಲಿಲ್ಲ, ಕಷ್ಟ ಸಮಯದಲ್ಲಿ ಯಾರೂ ಇರಲಿಲ್ಲ, ಒಳ್ಳೆ ಸಮಯದಲ್ಲಿ ಎಲ್ಲರೂ ಇರ್ತಾರೆ. ನಾನು ಎಲ್ರಿಗೂ ಕಷ್ಟ ಸಮಯದಲ್ಲಿ ಯಾವತ್ತೂ ಇದ್ದೆ, ಒಳ್ಳೆ ಸಮಯಕ್ಕಿಂತ. ಬಟ್ ನನಗೆ ಯಾರೂ ಇರಲಿಲ್ಲ ನಿಜವಾಗ್ಲೂ. ಬಟ್ ಆದರೂ there was a strength, there was a power, there was something I think above normal people that just took me ahead. And I think ನನ್ನ ಜರ್ನಿಯಿಂದ ಒಂದು ಮಾತು ಏನು ಹೇಳಬೇಕು ಅಂತ ಇದ್ದೆ ನಾನು. Okay, I told you, make sure I don't get emotional, right? Thank you. ಯಾಕೆ ಅಳ್ತಾ ಇದ್ದೀನಿ ಅಂದರೆ, ಎಷ್ಟು ಸ್ಟ್ರೆಂತ್ ತೋರಿಸೋದು ಎಷ್ಟು ಮುಖ್ಯವಾಗಿರುತ್ತಲ್ಲ ಜೀವನದಲ್ಲಿ, ವೀಕ್ನೆಸ್ ತೋರಿಸೋದು ಅಷ್ಟೇ ಮುಖ್ಯವಾಗಿರುತ್ತೆ. You have to accept that you can be weak. There are good days, bad days. And ಈ ಒಂದು ಜರ್ನಿ should be an inspiration, a learning to every single person
ಹೂ ವಾಂಟ್ಸ್ ಟು ಮೇಕ್ ಇಟ್. ಜೀವನದಲ್ಲಿ ನೀವು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಏನಾದರೂ ಒಳ್ಳೆ ದಿನವೂ ಇರುತ್ತೆ, ಕಷ್ಟಗಳು ಇರುತ್ತೆ, ಎಲ್ಲ ಮುಂದೆ ದಾಟ್ಕೊಂಡು ಹೋಗ್ತಾ ಇರಬೇಕು. ಯು ಶುಡ್ ನಾಟ್ ಗಿವ್ ಅಪ್. ನನಗೆ ಕನ್ನಡ ಇಂಡಸ್ಟ್ರಿ ನನಗೆ ಮನೆ ಥರ, ಪ್ರಾಣ ಥರ ನನಗೆ. ಬಟ್ ನಿಜವಾಗ್ಲೂ ಬೇರೆ ಇಂಡಸ್ಟ್ರೀಸಿಂದ ನನಗೆ ಬಂದಿರೋ ಪ್ರೀತಿ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಕೆಲಸ ಆಗಿರ್ಬೋದು ಎಷ್ಟಿದೆ, ಆ ಥರ ಲವ್ ನನಗೆ ಈ ಇಂಡಸ್ಟ್ರಿಯಿಂದ ಸಿಕ್ಕಿಲ್ಲ. ನಾನು ಎಷ್ಟು ಕೊಟ್ಟಿದ್ದೀನಿ, ಪ್ರಾಣ, ಪ್ರೀತಿ, ಹೆಸರು. ಇವತ್ತು ಕೂಡ ನಾನು ಬೇರೆ ಇಂಡಸ್ಟ್ರೀಸಲ್ಲಿ ಹೋದರೆ, ನಾನು ಸ್ಯಾಂಡಲ್ವುಡ್ ಆ್ಯಕ್ಟರ್, ನಾನು ಕನ್ನಡತಿಯಾಗಿ ಇಂಡಸ್ಟ್ರಿ ಪ್ರಮೋಟ್ ಮಾಡ್ತಾ ಇದ್ದೀನಿ. ಬೇರೆಯವರು ಎಷ್ಟು ಪ್ರೀತಿ, ಎಷ್ಟು ಸಪೋರ್ಟ್ ಕೊಟ್ಟರು ಗೊತ್ತಾ? ಇಲ್ಲಿ ಇರೋರು ಆ ಥರ ಸಪೋರ್ಟ್ ಕೊಟ್ಟಿಲ್ಲ. ನಿಜ ಮಾತಲ್ವಾ ಅದು? ಆದ್ರೂ ದಿಸ್ ಇಂಡಸ್ಟ್ರಿ ಇಸ್ ಮೈ ಹೌಸ್ ಆ್ಯಂಡ್ ದಿಸ್ ಇಂಡಸ್ಟ್ರಿ ಇಸ್ ಮೈ ಹೋಮ್. I will continue to love and support and promote and do Kannada films. ಅದು ಯಾವತ್ತೂ ಬಿಡಲ್ಲ ನಾನು. ಬಿಕಾಸ್ ಯಾರು ಬಂದರು, ಯಾರು ಬಂದಿಲ್ಲ ಅಂದ್ರೂ ನಾವು ನಮಗೋಸ್ಕರ ನಿಂತ್ಕೋಬೇಕು, ನಾವು ನಮ್ಮವ್ರಿಗೋಸ್ಕರ ನಿಂತ್ಕೋಬೇಕು ಅಂತ ನನ್ನ ಹಠ. ಸೊ ನೀವೆಲ್ಲರೂ ಇನ್ನು ನಾನು 15 years ಇಂಡಸ್ಟ್ರಿಯಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸರ್, ಅದು ಏನು ಗೊತ್ತಾ, ಯಾವತ್ತು ನಮ್ಮ ಅಪ್ಪ ಅಮ್ಮ ಏನು ಹೇಳ್ಕೊಟ್ಟಿರೋದಂದರೆ, ಯಾರು ಬಂದಿಲ್ಲ ಅಂದ್ರೂ ನೀವು ನಿಮಗೋಸ್ಕರ ನಿಂತ್ಕೋಬೇಕು. ಆ್ಯಂಡ್ ನಾನು ನನ್ನ ಶಕ್ತಿ, ನನ್ನ ಎಷ್ಟು ಸ್ಟ್ರೆಂತ್ ಇದೆ, ನನ್ನ ಪರವಾಗಿ ನಾನು ಲೈಫಲ್ಲಿ ಬೇರೆಯವ್ರಿಗೋಸ್ಕರ ನಿಂತ್ಕೋತೀನಿ ಅಂತ. ಸೊ ನನ್ನ ಹೇಳಿದ ಒಂದೇ ಮಾತು, ನಾವೇನೋ ಒಂದು ತುಂಬ ಅದ್ಭುತವಾಗಿರೋದು 2026 ಏನೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ನಾವು. ಪ್ರೊಡಕ್ಷನ್ ಆಗಿರ್ಬೋದು, ಒಂದು ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು. ನಾನು ಸ್ವಂತ ಸ್ಟ್ರಗಲ್ ಮಾಡಿ ಈ ಒಂದು ಮಟ್ಟಿಗೆ ಈ ಒಂದು ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ, ನಾನು ಒಂದು ವೇದಿಕೆ ಪ್ರೊವೈಡ್ ಮಾಡ್ತೀನಿ. ನಾನು ಆ ಥರ ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ತೀವಿ, ನಾವು ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ತೀವಿ ಫಾರ್ writers, actors, directors to come forward and to do something. ಯಾಕಂದರೆ ನಾನು ಈ ಇಂಡಸ್ಟ್ರಿ ನನಗೆ ಹೆಸರು ಕೊಟ್ಟಿದ್ದೆ, ಅನ್ನ ಕೊಟ್ಟಿದ್ದೆ. ಇದು ಇಟ್ಸ್ ಮೈ ಹೋಮ್. ನಾನು ಪಂಜಾಬಿಂದ ಇರ್ಬೋದು, ಎಲ್ಲಿಂದಾನು ಇರ್ಬೋದು. ಬಟ್ ಒಂದು ಕನ್ನಡತಿಯಾಗಿ ಇವಾಗ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ, ನಾನು ಈ ಇಂಡಸ್ಟ್ರಿಗೆ ಏನೋ ಮುಂದೆ ಏನೋ ಮಾಡಬೇಕು ಅಂತ ನನ್ನ ಆಟ. ಆ್ಯಂಡ್ ಮಾಡೇ ಮಾಡ್ತೀನಿ ನಾನು. ಬಿಕಾಸ್ ಒಂದು ಪ್ಲ್ಯಾಟ್ಫಾರ್ಮ್ ಇರಬೇಕಲ್ವಾ. And we will do something really different and really beautiful ಅಂತ ನನ್ನ ಅಭಿಪ್ರಾಯ. ಸರ್, ಇಮೋಷನಲ್ ಆಗಿಬಿಟ್ಟೆ ಸ್ವಲ್ಪ. ಆದರೂ ತುಂಬ ಒಂದು ಅದ್ಭುತವಾಗಿರೋದು ಸಿನಿಮಾ ಬರ್ತಿದೆ, ವೃಷಭ ಅಂತ. ಲಾಲ್ ಸರ್ ಹೇಳಿದ ಮಾತು ನಿಜವಾಗ್ಲೂ, ಐ ಆಮ್ ಬ್ಲೆಸ್ಡ್ ಟು ಬಿ ವರ್ಕಿಂಗ್ ವಿತ್ ಹಿಮ್. ಅವ್ರ ಜೊತೆನೇ 2 ಸಿನಿಮಾ ಮಾಡಿದ್ದೀನಿ ಮಲಯಾಳಮಲ್ಲಿ ಈ ವರ್ಷ. ವೃಷಭ 25 ಡಿಸೆಂಬರ್ ರಿಲೀಸ್ ಆಗ್ತಿದೆ. ಆ್ಯಂಡ್ ಇಟ್ಸ್ ರಿಲೀಸಿಂಗ್ ಇನ್ ಮಲಯಾಳಂ, ತೆಲುಗು, ಕನ್ನಡದಲ್ಲಿ ನಾವು ಬೇಕು ಅಂತ ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿಸಿ ರಿಲೀಸ್ ಆಗ್ತಿದೆ ಸಿನಿಮಾ. ಆಲ್ಮೋಸ್ಟ್ 1 year ಪ್ಲಸ್ ಆದಮೇಲೆ ಸಿನಿಮಾ ರಿಲೀಸ್ ಆಗ್ತಿರೋದು. ಸೊ ಐ ವಾಂಟ್ ಟು ರಿಕ್ವೆಸ್ಟ್ ಆಲ್ ಮೈ ಫ್ಯಾನ್ಸ್ ಟು ಶೋ ಆಸ್ ಮಚ್ as ಲವ್ ಟು ವೃಷಭ. ತುಂಬ ಅದ್ಭುತವಾಗಿರೋದು ಸಿನಿಮಾ. ಫಸ್ಟ್ ಟೈಮ್ ಪೀರಿಯಾಡಿಕ್ ಸಿನಿಮಾ ಮಾಡ್ತಿರೋದು ನಾನು. ಆ್ಯಂಡ್ ಸಾಕಷ್ಟು ಲೈಕ್ ರಾಗಿಣಿ ಇಸ್ ಬ್ಯಾಕ್ ಅಗೇನ್ ವಿತ್ ದಿ ಆ್ಯಕ್ಷನ್ ಅವತಾರ್ ಆ್ಯಂಡ್ ದ ಕ್ವೀನ್ ಅವತಾರ್. ಸೊ ತುಂಬಾ ಚೆನ್ನಾಗಿದೆ ಸಿನಿಮಾ. ತುಂಬ ಒಳ್ಳೆ ರೀತಿಯಲ್ಲಿ ಬಂದಿದೆ. ಆ್ಯಂಡ್ ಅದ್ಭುತವಾಗಿರೋದು ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಿದೆ ಸಿನಿಮಾ. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಆದಷ್ಟು 2026 ಐ ಆಮ್ ಡೂಯಿಂಗ್ ಒಂದು 2 ತಮಿಳ್ ಸಿನಿಮಾ ಮಾಡ್ತಾಯಿದ್ದೀನಿ, 2 ತೆಲುಗು ಸಿನಿಮಾ ಮಾಡ್ತಾಯಿದ್ದೀನಿ, 1 ಹಿಂದಿ ಮಾಡ್ತಾಯಿದ್ದೀನಿ, 3 ಕನ್ನಡ ಸಿನಿಮಾ ಮಾಡ್ತಾಯಿದ್ದೀನಿ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಅ ಗುಡ್ ಇಯರ್. ಸರ್, ಸೋಷಿಯಲ್ ವರ್ಕ್ ಯಾವತ್ತೂ ನಾನು ಪ್ಲ್ಯಾನ್ ಮಾಡ್ಕೊಡಲ್ಲ.
ಸೊ ಅವ್ರ ತಕ್ಕಂಗೆ ಏನು ಸಿಚುವೇಶನ್ ತಕ್ಕಂಗೆ ಯಾರಿಗೆ ಏನು ನೆಸೆಸಿಟಿ ಇದೆ, ಏನು ರಿಕ್ವೈರ್ಮೆಂಟ್ ಇದೆ, ಯಾವ ಥರ ಅದು. ಆ್ಯಂಡ್ ಐ ಆಮ್ ವರ್ಕಿಂಗ್ ವೆರಿ ಕ್ಲೋಸ್ಲಿ ವಿತ್ ದ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ, ಸೊ ಐ ವಾಂಟ್ ಟು ಡೂ ಅ ಲಾಟ್ ಆಫ್ ವರ್ಕ್ ವಿತ್ ದೆಮ್. ನಮ್ಮ ಇಲ್ಲಿ ನಮ್ಮ ಬ್ಲೈಂಡ್ ಫ್ರೆಂಡ್ಸ್ ಬಂದಿದ್ದಾರೆ, ಸೊ ಸ್ಪೆಷಲಿ ಏಬಲ್ಸ್, ಬಟ್ ಅವರು ಸೆಲೆಬ್ರೇಟ್ ಮಾಡೋಕ್ಕೆ ಬಂದಿರೋದು. ಸೊ ವಿ ಆರ್ ಡೂಯಿಂಗ್ ಅ ಲಾಟ್ ಆಫ್ ವರ್ಕ್ ವಿತ್ ದೆಮ್. ಸುರೇನ್ ನಮ್ಮ ವೆರಿ ವೆರಿ ಕ್ಲೋಸ್ ಅಸೋಸಿಯೇಟ್ ರವಿ ಅವರು ನಮ್ಮ ಜೊತೆ ಇಲ್ಲ, ಬಟ್ ಆದ್ರೂ ಅವ್ರ ಕೆಲಸಗಳು ನಾವು ಮುಂದೆ ಯಾವ ರೀತಿಯಲ್ಲಿ, ಅವ್ರ ಸೋಷಿಯಲ್ ವರ್ಕ್ ಯಾವ ರೀತಿಯಲ್ಲಿ ಮುಂದೆ ತಗೊಂಡು ಹೋಗ್ಬೇಕು ಅಂತ ಒಂದು. ಬಟ್ ಏನೂ ಪ್ಲ್ಯಾನ್ ಮಾಡಲ್ಲ ನಾನು ಯಾವತ್ತು ಸೋಷಿಯಲ್ ವರ್ಕಲ್ಲಿ. ಯಾರಿಗೆ ಏನು ಬೇಕು ಯಾವಾಗ ಆವಾಗ. ಅವ್ರು ಆ್ಯಕ್ಚುಲಿ ಇಲ್ಲ ಬ್ಯಾಂಗ್ಳೂರಲ್ಲಿ, ಇಲ್ಲಾಂದರೆ ಇರ್ತಾಯಿದ್ರು ಇವತ್ತು. ಬಟ್ ಖುಷಿ ಪಡ್ತಾರೆ. ದೇ ಆರ್ ಆಲ್ವೇಸ್ ಪ್ರೌಡ್ ಆಫ್ ಮೀ ಸರ್. ಯಾಕಂದರೆ ದೇ ಹ್ಯಾವ್ ಸೀನ್ ಎವ್ರಿ ಡೇ ಆಫ್ ಲೈಫ್ ವಿತ್ ಮೀ. ಆ್ಯಂಡ್ ಈ ಜರ್ನಿಯಲ್ಲಿ 15 ಇಯರ್ಸ್ ಕ್ರಾಸ್ ಆಗಿದೆ ಅಂದರೆ ಅವರು ಒಂದೇ ಒಂದು ಮಾತು ಹೇಳ್ತಾರೆ, ಬಿ ದ ಬೆಸ್ಟ್ ಅಟ್ ವಾಟ್ ಯು ಡೂ. ಯಾವತ್ತು ಡೋಂಟ್ ಗಿವ್ ಅಪ್ ಆ್ಯಂಡ್ ಜಸ್ಟ್ ಬಿ ದ ಬೆಸ್ಟ್ ಆ್ಯಂಡ್ ಡೂ ದ ಬೆಸ್ಟ್ ಆಫ್ ವಾಟ್ ಯು ಡೂ ಅಂತ ಹೇಳ್ತಾರೆ ಯಾವತ್ತು. ಇಲ್ಲ ಇಲ್ಲ, ಆ ಥರ ಏನೂ ಇಲ್ಲ. ದೇ ಹ್ಯಾವ್ ಆಲ್ವೇಸ್ ಸಪೋರ್ಟೆಡ್ ಮೀ. ಅಂದರೆ ನಮ್ಮ ಅಪ್ಪ ಅಮ್ಮ ಯಾವತ್ತೂ ಸಪೋರ್ಟ್ ಮಾಡಿದ್ರು ನನ್ನನ್ನು. ಬಟ್ ದೇ ಜಸ್ಟ್ ಸೆಡ್ ದಟ್ ಬಿ ದ ಬೆಸ್ಟ್ ಅಟ್ ವಾಟ್ ಯು ಡೂ. ನೀವೇನು ಮಾಡಿದ್ರು 100% ಎಫರ್ಟ್ ಹಾಕಿ 100% ವರ್ಕ್ ಮಾಡಬೇಕು ಅಂತ ಯಾವತ್ತು. ದೇ ಆರ್ ವೆರಿ ಸಪೋರ್ಟಿವ್. ನಾನು ಇಂಡಸ್ಟ್ರಿಯಲ್ಲಿ ದಿ ಓನ್ಲಿ ಸಿಂಗಲ್ ಹಾಟ್ ಪರ್ಸನ್. ಯಾಕೆ? ಹೋಗ್ತಾ ಹೋಗ್ತಾ ನಾನು ರಿವರ್ಸ್ ಏಜ್ ಆಗ್ತಾ ಇದ್ದೀನಿ. ನಾನು ಹೋಗ್ತಾ ಹೋಗ್ತಾ ಚಿಕ್ಕ ಹುಡುಗಿ ಆಗ್ತಾ ಇದ್ದೀನಿ. ಯಾಕೆ ನಿಮಗೆ ಮದುವೆಗಿದ್ವಿ? ಯಾಕೆ? ನೀವು ಚಿಕ್ಕ ಹುಡುಗ ಅಲ್ವಾ? ವೈರಲ್ ಫೋಟೋಸ್. ಯಾ ಸರ್, ಇಂಡಸ್ಟ್ರಿ 15 ಇಯರ್ಸಲ್ಲಿ ತುಂಬ ಚೇಂಜ್ ಆಗಿದೆ ಸರ್. ನಾವು 2010ನಲ್ಲಿ ನಾವಿದ್ದಿದ್ದು ಅಷ್ಟೇ ಒಂದು 10 ಜನ ಇದ್ದಿದ್ದು, ರೈಟ್? ನೀವು ಫಸ್ಟ್ ಡೇನ ನೋಡ್ಕೊಂಡು ಬರ್ತಾ ಇದ್ದೀರಾ. ಸೊ ಐ ಥಿಂಕ್ ದಟ್ ದಿ ಇಂಡಸ್ಟ್ರೀಸ್ ಚೇಂಜ್ಡ್ ಇನ್ ಟರ್ಮ್ಸ್ ಆಫ್ ಕಾಂಟೆಂಟ್ ಆ್ಯಂಡ್ ಇನ್ ಟರ್ಮ್ಸ್ ಆಫ್. ಮುಂಚೆ ಜಸ್ಟ್ 2 ಥರ ಫಿಲ್ಮ್ಸ್ ಇರ್ತಾಯಿತ್ತು. ಒಂದು ಆರ್ಟ್ ಮೂವೀಸು, ಒಂದು ಕಮರ್ಷಿಯಲ್ ಮೂವೀಸ್ ಇದ್ದಿದ್ದು. ಆ್ಯಂಡ್ ವಿ ವರ್ ಅ ಪಾರ್ಟ್ ಆಫ್ ಒಂದು ಕಮರ್ಷಿಯಲ್ ಮೂವಿ ಅಂದರೆ 5 ಸೀನ್ಸು 5 ಸಾಂಗ್ಸು, ನಾವು ಗ್ಲಾಮರಸ್. ಆರ್ಟ್ ಮೂವಿ ಅಂದರೆ ಇವಾಗ ನೀವು ಒಳ್ಳೆ ಆ್ಯಕ್ಟರ್ ಅಂದರೆ ಆರ್ಟ್ ಮೂವಿ ಮಾಡಬೇಕು, ಕಮರ್ಷಿಯಲ್. ಬಟ್ ಆಡಿಯನ್ಸಸ್ ಆಲ್ಸೋ ವರ್ ಲಿಮಿಟೆಡ್ ಟು ಓನ್ಲಿ ದ್ಯಾಟ್ ಮಚ್. ನಾವು ಐ ಥಿಂಕ್ ದ ಹೋಲ್ ಡೆಮೋಗ್ರಾಫಿಕ್ ಆಫ್ ದ ಫಿಲ್ಮ್ ಇಂಡಸ್ಟ್ರಿ ಹ್ಯಾಸ್ ಚೇಂಜ್ಡ್. ಯಾಕಂದರೆ ಕಾಂಟೆಂಟ್ ಇರೋ ಸಿನಿಮಾಗಳು, ಲೈಕ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಆಗಿರೋ ಸಿನಿಮಾಗಳು, ಅದೆಲ್ಲ ತುಂಬ ಜಾಸ್ತಿ ಆಗಿದೆ. ಲೈಕ್ ಇವಾಗ ಆಡಿಯನ್ಸಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ, ಏನು ಬೇಕು ಏನು ಬೇಕಾಗಿಲ್ಲ, ಯಾವ ಸಿನಿಮಾ ಚೆನ್ನಾಗಿರತ್ತೆ ಯಾವ ಸಿನಿಮಾ ಚೆನ್ನಾಗಿರಲ್ಲ ಯಾರೂ ಗೊತ್ತಿಲ್ಲ. ಐ ಥಿಂಕ್ 2010ನಲ್ಲಿ ನೀವು OTT ಬೇಕು, ಇದು ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಅಂತ ಹೇಳಿದಿತ್ತು, ಯಾರೂ ಗೊತ್ತೇ ಇರಲಿಲ್ಲ. ಪ್ರಮೋಷನ್ಸ್ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಸೊ ಇಟ್ಸ್ ಚೇಂಜ್ಡ್ ಅ ಲಾಟ್. ಆ್ಯಂಡ್ I think that with change timing, we have to change ourselves. We have to keep developing ourselves. But ನನ್ನ ಪ್ರಕಾರ ನಾನು ಇನ್ನೂ ಆ ಒಂದು ಸೋಷಿಯಲ್ ಮೀಡಿಯಾ ಸ್ಪೇಸ್, ಇನ್ನೂ ಒಂದು ದಟ್ ಇಂಟ್ರೂಸಿವ್ ಸ್ಪೇಸ್ ಆಫ್ ಎವ್ರಿಬಡಿ ಗೆಟಿಂಗ್ ಇನ್ ಟು ದ ಇನ್ ಯೋರ್ ಪರ್ಸನಲ್ ಸ್ಪೇಸ್, ಅದು ಇನ್ನೂ ನನಗೆ ಅಡ್ಜಸ್ಟ್ ಆಗಿಲ್ಲ. ಯಾಕಂದರೆ ಐ ಆಮ್ ಆಲ್ಸೋ ಇನ್ ಅ ಟ್ರಾನ್ಸಿಷನಲ್ ಫೇಸ್. I am an actor who debuted in 2010, but I have to be right now an actor who's 2025, right? So ಸಾಕಷ್ಟು ಚೇಂಜ್ ಆಗಿದೆ. ಒಳ್ಳೆಯದೇನೆಂದರೆ ಯು ಕ್ಯಾನ್ ನಾವ್ ಎಕ್ಸ್ಪೆರಿಮೆಂಟ್. ಲೈಕ್ ನಾನು ಯಾವತ್ತೂ ನನ್ನ ಲುಕ್ಸ್ ಆಗಲಿ, ನನ್ನ ಫಿಲ್ಮ್ಸ್ ಆಗಲಿ, ನಾನು ಯಾವತ್ತೂ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೆ. ಆವಾಗ ಕೆಲವರು ಆಡಿಯನ್ಸಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಆ್ಯಂಡ್ ಕೆಲವರು ಅದೇ ಎಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ. ಇವಾಗ ಏನು ಮಾಡಿದ್ರು ಪೀಪಲ್ ಆರ್ ಎಕ್ಸ್ಪೆಕ್ಟಿಂಗ್ ಆ್ಯಂಡ್ ಎಕ್ಸೆಪ್ಟಿಂಗ್ ದ ಹೋಲ್ ಚೇಂಜ್ ದಟ್ ಇಸ್ ಹ್ಯಾಪನಿಂಗ್. ನನ್ನ ಪ್ರಕಾರ ಐ ಥಿಂಕ್ ಚೇಂಜ್ ಇಸ್ ಗುಡ್, ಬಟ್ ಒರಿಜಿನಾಲಿಟಿ ಮೇಂಟೈನ್ ಮಾಡ್ಬೇಕು ನಾವು ಒಂಚೂರು. I understand Kannada, bro. I'm just not able to hear him. Hey, sir, sorry. For me, iconic will be Malashri ma'am, and for me, iconic will be Ambi uncle. Forever and ever. Ambi uncle ಇಂದ ನಾನು ಏನು ಕಲ್ತಿದ್ದೀನಿ ಅಂದರೆ, I think he was one of the only people who stood strongly for the industry.
ಎಲ್ಲರೂ ಜೊತೆಗಿರಬೇಕು, ಎಲ್ಲರೂ ಒಂದು ಕಮ್ಯುನಿಟಿ ಆಗಿರಬೇಕು, ಒಬ್ರೊಬ್ರ ಜೊತೆಗೆ ಸಪೋರ್ಟ್ ಇರಬೇಕು ಅಂತ. ಹಿ ವಾಸ್ ದಿ ಓನ್ಲಿ ಆ್ಯಕ್ಟರ್. ಐ ಥಿಂಕ್ ಅ ಲಾಟ್ ಆಫ್ ಪೀಪಲ್ ಹ್ಯಾವ್ ಬಿಕಮ್ ವೆರಿ ಸೆಲ್ಫಿಶ್ ನಾವು. ಆ್ಯಂಡ್ ಅವ್ರು ಇರಬೇಕಾದ್ರೆ ದಿ ಇಂಡಸ್ಟ್ರಿ ವಾಸ್ ಒನ್ ಬಿಗ್ ಫ್ಯಾಮಿಲಿ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ವಿ ನೀಡ್ ಇವಾಗ. ಆ್ಯಂಡ್ ಮಾಲಾಶ್ರೀ ಮ್ಯಾಮ್ ಇಸ್ ಮೈ ಐಡಲ್. ಆ್ಯಂಡ್ ಐ ಥಿಂಕ್ ಎಲ್ಲರೂ ಹೇಳ್ತಾರೆ ಅವ್ರ ಪರವಾಗಿ ಅವ್ರ ಜಾಗ ತೊಗೊಂಡಿದ್ದೀನಿ, ಯಾವತ್ತೂ ತೊಗೊಳಕ್ಕಾಗಲ್ಲ. ಶಿ ಈಸ್ ಲೈಕ್ ದ ಅಲ್ಟಿಮೇಟ್ ಲೇಡಿ ಸೂಪರ್ ಸ್ಟಾರ್ ಆ್ಯಂಡ್ ಐ ಲವ್ ಹರ್ ಫಾರ್ ದ್ಯಾಟ್. ಅವರು ಒಂದು ಸ್ಟಾನ್ಸ್ ಕ್ರಿಯೇಟ್ ಮಾಡಿದ್ದು ಇಂಡಸ್ಟ್ರಿಯಲ್ಲಿ ದಟ್ ವಿಮೆನ್ ಕ್ಯಾನ್ ಆ್ಯಕ್ಚುಲಿ ಬಿ ಸಮಥಿಂಗ್. ಆ್ಯಂಡ್ ಐ ಥಿಂಕ್ ವಿಮೆನ್ ಹ್ಯಾವ್ ಆಲ್ ದ ಪವರ್. ಇವಾಗ ಫೀಮೇಲ್ ಸೆಟ್ರಿಕ್ ಫಿಲ್ಮ್ಸ್ ಎಲ್ಲ ತುಂಬ ಬರ್ತಿದೆ. ಇನ್ನು 2 yearsಲ್ಲಿ ವಿ ವಿಲ್ ಬಿ ಡಾಮಿನೇಟಿಂಗ್ ದಿ ಇಂಡಸ್ಟ್ರಿ ಅಂತ. I don't think it's a bad thing, sir. I think, I mean, I stand corrected with my statement. I think politics, ಒಂದು ಒಳ್ಳೆ ಫೋರಮ್, ಒಂದು ಒಳ್ಳೆ ಆಪರ್ಚುನಿಟಿ, ಒಂದು ಒಳ್ಳೆ ಸ್ಪೇಸ್ ಸಿಕ್ಕಿದ್ರೆ ನಮಗೆ ಟು ಬಿ ಏಬಲ್ ಟು ಮೇಕ್ ಚೇಂಜ್, ಐ ವುಡ್ ಡೆಫಿನೆಟ್ಲಿ ಟೇಕ್ ದಟ್ ಚಾನ್ಸ್. ಯಾಕಂದರೆ ನಾನು ನಿಜವಾಗ್ಲೂ ಐ ವಾಂಟ್ ಟು ಬಿ ಸಂಬಡಿ ಹೂ ಕ್ಯಾನ್ ಬಿ ದ ವಾಯ್ಸ್ ಆಫ್ ದ ಯೂತ್ ಆರ್ ದ ಜನರೇಷನ್. ಸೊ ನನಗೆ ಆ ಥರ ಒಂದು ಅವಕಾಶ ಸಿಕ್ಕಿದ್ರೆ ನಾನು ಖಂಡಿತ ಮಾಡ್ತೀನಿ. ಮಾಡಬೇಕಾ ಸರ್? ನಾನು ಆವತ್ತೇ ಹೇಳಿದೆ, ಎಲ್ಲ ಮೀಡಿಯಾ ಅವರು ಸೇರಿ ಪ್ಲ್ಯಾನ್ ಮಾಡಿ ಮೂವಿ ಫ್ರೀ ಡೇಟ್ಸ್ ಕೊಡ್ತೀನಿ. ನಾನು ಹೇಳಿದ್ದೆ ಅವ್ರಿಗೆ, ಕೇಳಿ ಡಿಸ್ಕಷನ್ ಆಗಿದೆ, ಇದು ಒಂದು ಒಳ್ಳೆ ಸಿನಿಮಾ ಮಾಡೋಣ ನಾನು ಹೇಳಿದೆ ಆವಾಗಲೇ. ಫಾರ್ ಮೀ ಲೈಕ್ ಸುನೈನಾ ನೋಸ್ ಅಬೌಟ್ ದಿಸ್, ಬಟ್ ನಾವು ತುಂಬ ಪ್ಲ್ಯಾನ್ ಮಾಡ್ತಿದ್ದೀವಿ. ನಾವು ತುಂಬ ಒಂದು ಕಮ್ಯುನಿಟಿ ಕ್ರಿಯೇಟ್ ಮಾಡಬೇಕು, ಒಂದು ಗ್ರೂಪ್ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀವಿ, ವೇರ್ ವಿ ಕ್ಯಾನ್ ಆ್ಯಕ್ಚುಲಿ ಪ್ರೊಡ್ಯೂಸ್ ಗುಡ್ ಕಾಂಟೆಂಟ್ ಫಿಲ್ಮ್ಸ್ ಆ್ಯಂಡ್ ಗಿವ್ ಆಪರ್ಚುನಿಟೀಸ್ ಟು ರೈಟರ್ಸ್, ಡೈರೆಕ್ಟರ್ಸ್, ಆ್ಯಕ್ಟರ್ಸ್. ಸೊ ಆದಷ್ಟು ಬೇಗ ಆಗಲಿ ಅದು. ಏನಾಗುತ್ತೆ ಗೊತ್ತಾ ಚಿನ್ನ, ಒಂದು ಪಾಯಿಂಟ್ ಆದಮೇಲೆ ನಾವು ಎಲ್ಲದಕ್ಕೂ ಒಪ್ಕೊಳ್ಳೋಕ್ಕಾಗಲ್ಲ. ನಮಗೆ ತಕ್ಕಂಥ ಕ್ಯಾರೆಕ್ಟರ್ಸ್, ನಮಗೆ ತಕ್ಕಂಥ ಸಿನಿಮಾಗಳು ನಾವು ಚೂಸ್ ಮಾಡ್ತೀವಿ. ಸೊ ಐ ಥಿಂಕ್ ದಟ್ ಎಲ್ಲ ಸಿನಿಮಾಗಳು ಕೂಡ, ಲೈಕ್ ಐ ಸೆಡ್, ಮೂವೀಸ್ ಆರ್ ಚೇಂಜಿಂಗ್, ದ ಡೆಮೋಗ್ರಫಿಕ್ ಆಫ್ ಫಿಲ್ಮ್ಸ್ ಇಸ್ ಚೇಂಜಿಂಗ್ ಅಲ್ವಾ. ಸೊ ನನಗೆ ಗೊತ್ತಿಲ್ಲ ಯಾಕೆ, ಬಟ್ ಮೇ ಬಿ ಪೀಪಲ್ ಥಿಂಕ್ ದಟ್ ಐ ನೀಡ್ ಟು ಡೂ ಮೋರ್. ಅಂದರೆ ನಾನು ಅದೇ ಯೋಚನೆ ಮಾಡ್ತೀನಿ ನನ್ನ ಬಗ್ಗೆ. ಇವಾಗ ಒಂದು ಸ್ಟೇಜಲ್ಲಿ ನಿಂತ್ಕೊಂಡು, ಈ ಸ್ಟೇಜಲ್ಲಿ ನಿಂತ್ಕೊಂಡು ನಾನು ಯಾವುದಕ್ಕೂ ಸುಮ್ಮನೆ ಬೇಕು ಅಂತ ಒಂದು ಕ್ಯಾರೆಕ್ಟರ್ ಮಾಡೋಕ್ಕಾಗಲ್ಲ. ಒಂದು 3 ಸಾಂಗ್ಸ್ಗೆ ಅಥವಾ ಸುಮ್ಮನೆ ಮಾಡೋಕ್ಕಾಗಲ್ಲ. ಲೈಕ್ I was supposed to be a part of Devil, but I didn't do it because I didn't think that the characters ನನಗೆ ಬೇಕಾಗಿರಲಿಲ್ಲ. ಲೈಕ್ ನನಗೆ ಇಷ್ಟ ಆಗಿಲ್ಲ ಕ್ಯಾರೆಕ್ಟರ್ ಮತ್ತು ನರೇಷನ್, ಸೊ ನಾನು ಮಾಡಿಲ್ಲ. ಸೊ ಎವ್ರಿಥಿಂಗ್ ಇಟ್ಸ್ ಅ ಚಾಯ್ಸ್. ಇನಿಷಿಯಲ್ ಆಗಿ ಕರಿಯರಲ್ಲಿ